ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಏಪ್ರಿಲ್ 30ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದು ಪುಟ್ಟ ಪ್ರಕಟಣೆ ಇದೆ. 2019-20ರ ಭಾರತದ ಎಕನಾಮಿಕ್ ಸರ್ವೆಯ ಕುರಿತು ಆನ್ಲೈನ್ ಝೂಮ್ ಕ್ಲಾಸಸ್ ಅನ್ನು ರಾಮ್ ಸುಧೀರ್ ಸರ್, ಒಬೆರಾಯ್ ಸರ್ ಮತ್ತು ವಿಲಾಸ್ ಸರ್ ಅವರು ನಡೆಸ್ತಾ ಇದ್ದಾರೆ. ಇದರ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ನೀಡಿರ್ತಕ್ಕಂಥ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಪ್ರಕಟಣೆ ಇದೆ. NCERT ಫೌಂಡೇಶನ್ ಕೋರ್ಸ್ ಅಂಡ್ PCM 2021 ಓರಿಯೆಂಟೇಷನ್ ಸೆಷನ್ ಅನ್ನು ಕೂಡ ಮೇ 3ರಂದು ಅಂದರೆ ಭಾನುವಾರದಂದು ಝೂಮ್ ಕ್ಲಾಸ್ನ ಮುಖಾಂತರವಾಗಿ ನೀಡಲಾಗ್ತಾ ಇದೆ. ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಕೆಳಗೆ ನೀಡಿರ್ತಕ್ಕಂಥ ಫೋನ್ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದರ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೇವೆ. ಇದರ ಉಪಯೋಗವನ್ನು ಕೂಡ ನೀವು ಪಡ್ಕೊಳ್ಳಿ. ಏಪ್ರಿಲ್ 29ರಂದು ಅಂದರೆ ನಿನ್ನೆ ನಾವು ಕೇಳಿದಂಥ ಪ್ರಿಲಿಮ್ಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆಯಲ್ಲಿ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ದ ಫೈಂಡಿಂಗ್ಸ್ ಆಫ್ ದ ರಿಪೋರ್ಟ್ ಆಫ್ ದಿ US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ವಿಚ್ ಇಂಡಿಯಾ ಸ್ಟ್ರಾಂಗ್ಲಿ ರಿಜೆಕ್ಟೆಡ್ ಅನ್ನೋದಾಗಿದೆ. ಇಲ್ಲಿ US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ನವರು ಹೊರತಂದಿರ್ತಕ್ಕಂಥ ರಿಪೋರ್ಟ್ನಲ್ಲಿ ಬಂದಿರತಕ್ಕಂಥ ಈ ಕೆಳಗಿನ ಯಾವ ಫೈಂಡಿಂಗ್ಸ್ಗಳು ಸರಿಯಾಗಿದೆ ಅನ್ನೋದನ್ನು ನಾವು ಗುರುತಿಸಬೇಕಾಗುತ್ತೆ. ಈ ರಿಪೋರ್ಟನ್ನು ಇಂಡಿಯಾ ಸ್ಟ್ರಾಂಗ್ ಆಗಿ ರಿಜೆಕ್ಟ್ ಮಾಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಇದರ ಕುರಿತಂತೆ ನಿನ್ನೆ ನಾವು ಸಾಕಷ್ಟು ವಿಷಯವನ್ನು ಡಿಸ್ಕಸ್ ಮಾಡಿದ್ವಿ. ಭಾರತ ಇದುವರೆಗೂ ಕೂಡ ಟೈರ್ 2 ಕಂಟ್ರಿಯ ಕ್ಯಾಟಗರಿಯಲ್ಲಿತ್ತು. ಆದರೆ ಭಾರತ ಈಗ ಈ ವರ್ಷದಲ್ಲಿ ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅನ್ನುವಂಥ ಕ್ಯಾಟಗರಿಗೆ ಬಂದಿರುವಂಥದ್ದು. ಇದು ಭಾರತ ಲೋಯೆಸ್ಟ್ ರ್ಯಾಂಕಿಂಗಿಗೆ ಡೌನ್ಗ್ರೇಡ್ ಆಗಿರೋದನ್ನು ಕೂಡ ತೋರಿಸ್ತಾ ಇದೆ. ಚೀನಾ, ನಾರ್ತ್ ಕೊರಿಯಾ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಇರುವಂಥ ಸ್ಥಾನದಲ್ಲಿ ಇಂದು ಭಾರತ ಕೂಡ ಬಂದಿರುವಂಥದ್ದು. ಭಾರತದ ರ್ಯಾಂಕಿಂಗ್ ಈ ರೀತಿ ಕಡಿಮೆ ಆಗೋದಕ್ಕೆ ಕಾರಣಗಳೇನು ಅಂತಂದರೆ, ಒಂದು ನಮ್ಮಲ್ಲಿನ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಗಿರ್ಬೋದು, ಅಥವಾ ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಸನ್ಸ್ ಅನ್ನ ಪ್ರಪೋಸಲ್ ಅನ್ನು ತಂದಿದ್ದಾಗಿರ್ಬೋದು, ಅಥವಾ ಆಂಟಿ ಕನ್ವರ್ಷನ್ ಲಾಸ್ಗಳೇನು ಭಾರತದಲ್ಲಿದೆ ಅದು ಆಗಿರ್ಬೋದು, ಅಥವಾ ಆಗಸ್ಟ್ 5, 2019ರಂದು ಭಾರತದಲ್ಲಿ ನಾವು ಜಮ್ಮು ಕಾಶ್ಮೀರವನ್ನ ಒಂದು ಸ್ಟೇಟ್ನ ಬದಲಾಗಿ 2 ಯೂನಿಯನ್ ಟೆರಿಟರೀಸ್ಗಳನ್ನಾಗಿ ಮಾಡಿದ್ವಿ. ಈ ಸಿಚುಯೇಷನ್ ಏನಿದೆ ಜಮ್ಮು ಕಾಶ್ಮೀರದಲ್ಲಿ ಆದಂಥದ್ದು, ಆರ್ಟಿಕಲ್ 370 ಡೈಲ್ಯೂಟ್ ಮಾಡಿದಂಥದ್ದು, ಇದು ಕೂಡ ಒಂದು ಕಾರಣ ಆಗಿರ್ಬೋದು. ಈ ಎಲ್ಲ ಕಾರಣಗಳಿಂದ ಭಾರತ ಇಂದು ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅನ್ನುವಂಥ ಕ್ಯಾಟಗರಿಗೆ ಬಂದಿರೋದನ್ನ ನಾವು ನಿನ್ನೆ ನೋಡಿದ್ವಿ. ಇದರ ಕುರಿತಂತೆ ಇಲ್ಲಿ ನೀಡಿರ್ತಕ್ಕಂಥ ಹೇಳಿಕೆಗಳನ್ನ ಗಮನಿಸೋದಾದ್ರೆ, ಇಟ್ ಮೈನ್ಲಿ ಎಂಫಸೈಸ್ಡ್ ಆನ್ ದಿ ಆಂಟಿ CAA ಪ್ರೊಟೆಸ್ಟ್ ಅಂಡ್ ಆರ್ಟಿಕಲ್ 370 ಅಬ್ರೊಗೇಷನ್ ಆಸ್ ರೀಸನ್ಸ್ ಫಾರ್ ಕ್ರಿಟಿಕಲ್ ರ್ಯಾಂಕಿಂಗ್ ಅನ್ನೋದಾಗಿದೆ. ಹೌದು, ಇದು ಸರಿಯಾದ ಹೇಳಿಕೆ ಆಗುತ್ತೆ. ಎರಡನೇ ಹೇಳಿಕೆಯಲ್ಲಿ ಇಟ್ ಆಲ್ಸೋ ಹೈಲೈಟೆಡ್ ದ ವೈಲೆನ್ಸ್ ಅಗೇನ್ಸ್ಟ್ ಕ್ರಿಶ್ಚಿಯನ್ ಕಮ್ಯುನಿಟಿ ಅಂತ ಹೇಳ್ತಾ ಇದೆ. ಇದು ಕೂಡ ಸರಿಯಾದಂಥ ವಾಕ್ಯ ಆಗುತ್ತೆ. ಮೂರನೇ ವಾಕ್ಯದಲ್ಲಿ ಇಂಡಿಯಾ ಇನ್ ದಿಸ್ ಲಿಸ್ಟ್ ಈಸ್ ಪ್ಲೇಸ್ಡ್ ಅಲಾಂಗ್ ಸೈಡ್ ಚೈನಾ, ಪಾಕಿಸ್ತಾನ್, ಇರಾನ್, ನಾರ್ತ್ ಕೊರಿಯಾ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಸರಿಯಾದಂಥ ವಾಕ್ಯ ಆಗಿರೋದ್ರಿಂದ ಇಲ್ಲಿ ನೀಡಿರ್ತಕ್ಕಂಥ 3 ವಾಕ್ಯಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಎರಡನೇ ಪ್ರಶ್ನೆಯಲ್ಲಿ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಅಬೌಟ್ ದ ರಿಲೇಷನ್ ಬಿಟ್ವೀನ್ ದಿ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂಡ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ದಿ ವಾಟರ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ಗೂ ಹಾಗೂ ಡಿಸಾಲ್ವ್ಡ್ ಆಕ್ಸಿಜನ್ ನೀರಿನಲ್ಲಿ ಏನಿದೆ ಇವು ಎರಡಕ್ಕೂ ರಿಲೇಷನ್ ಏನು ಅನ್ನೋದನ್ನ ನಾವು ಗುರುತಿಸಬೇಕಾಗುತ್ತೆ. ನೀರಿನಲ್ಲಿರುವಂಥ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ವೇಸ್ಟ್ಗಳು ನೀರಿನಲ್ಲಿರುವಂಥ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್ ಅನ್ನುವಂಥದ್ದು ಕಡಿಮೆ ಆಗುವಂತೆ ಮಾಡುತ್ತೆ. 1 ಲೀಟರ್ಗೆ 8 ಮಿಲಿಗ್ರಾಮ್ಗೂ ಕಡಿಮೆ ಏನಾದರೂ ಡಿಸಾಲ್ವ್ಡ್ ಆಕ್ಸಿಜನ್ ಇತ್ತು ಅಂತ ಅಂದರೆ ಇದನ್ನು ನಾವು ಕಂಟಾಮಿನೇಟೆಡ್ ವಾಟರ್ ಅಂತ ಕರಿಬೋದಾಗುತ್ತೆ. ಮತ್ತು 1 ಲೀಟರ್ಗೆ ಏನಾದರೂ 4 ಮಿಲಿಗ್ರಾಮ್ಗಿಂತಲೂ ಕಡಿಮೆ ಡಿಸಾಲ್ವ್ಡ್ ಆಕ್ಸಿಜನ್ ಇದ್ರೆ ಇದನ್ನು ನಾವು ಹೈಲಿ ಪಲ್ಯೂಟೆಡ್ ವಾಟರ್ ಅಂತ ಕರಿಬೋದಾಗುತ್ತೆ. ಹಾಗಾಗಿ ವಾಟರ್ನ ಪೊಲ್ಯೂಷನ್ ಲೆವೆಲ್ ಅನ್ನು ಚೆಕ್ ಮಾಡೋದಕ್ಕೆ ನಾವು ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡೋದ್ರ ಮುಖಾಂತರವಾಗಿ ವಾಟರ್ನ ಪೊಲ್ಯೂಷನ್ ಅನ್ನು ಕೂಡ ಚೆಕ್ ಮಾಡಬಹುದಾಗುತ್ತೆ. ನಂಬರ್ ಆಫ್ ಫ್ಯಾಕ್ಟರ್ಸ್, ಸರ್ಫೇಸ್ ಟರ್ಬುಲೆನ್ಸ್ ಆಗಿರ್ಬೋದು, ಫೋಟೋಸಿಂಥೆಟಿಕ್ ಆಕ್ಟಿವಿಟಿ ಆಗಿರ್ಬೋದು, ಆಕ್ಸಿಜನ್ ಕನ್ಸಂಪ್ಷನ್, ಆರ್ಗ್ಯಾನಿಸಮ್ಸ್ಗಳು ಕನ್ಸಮ್ ಮಾಡ್ಕೊಳ್ಳುವಂಥ ಆಕ್ಸಿಜನ್ ಕನ್ಸಂಪ್ಷನ್ ಆಗಿರ್ಬೋದು, ಡಿಕಾಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಆಗಿರ್ಬೋದು, ಇವೆಲ್ಲವೂ ಕೂಡ ನೀರಿನಲ್ಲಿ ಎಷ್ಟು ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇದೆ ಅನ್ನೋದನ್ನ ಡಿಟರ್ಮೈನ್ ಮಾಡುವಂಥ ಅಂಶಗಳಾಗಿರುತ್ತೆ. ನೀರಿನಲ್ಲಿ ಏನಾದರೂ ವೇಸ್ಟ್ ಅಂಶಗಳು ಹೆಚ್ಚಾಗಿದ್ದಾಗ ಡಿಕಾಂಪೋಸಿಷನ್ ರೇಟ್ ಕೂಡ ಹೆಚ್ಚಾಗುತ್ತೆ ಮತ್ತು ಆಕ್ಸಿಜನ್ ಕನ್ಸಂಪ್ಷನ್ ಕೂಡ ಹೆಚ್ಚಾಗುತ್ತೆ. ಇದರಿಂದಾಗಿ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್ ಅನ್ನುವಂಥದ್ದು ನೀರಿನಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಹೈಯರ್ ಲೆವೆಲ್ಸ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಅನ್ನುವಂಥದ್ದು ಲೋ ಪೊಲ್ಯೂಷನ್ ಲೆವೆಲ್ಸ್ ಅನ್ನು ಗುರುತಿಸುತ್ತೆ. ಇದು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಅಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಅಂದ್ರೆ ನೀರಿನಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ವೇಸ್ಟ್ಗಳನ್ನು ಡಿಕಾಂಪೋಸ್ ಮಾಡೋದಕ್ಕೆ ಒಂದು ಬ್ಯಾಕ್ಟೀರಿಯಾಗೆ ಅಥವಾ ಬ್ಯಾಕ್ಟೀರಿಯಾಸ್ಗಳಿಗೆ ಬೇಕಾಗುವಂಥ ಡಿಸಾಲ್ವ್ಡ್ ಆಕ್ಸಿಜನ್ನಿನ ಅಮೌಂಟ್ ಎಷ್ಟಿರುತ್ತಲ್ಲ ಇದನ್ನು ನಾವು ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿ ಕರೆಯುವಂಥದ್ದು. ಈ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡಿನ ವ್ಯಾಲ್ಯೂ ಏನಾದರೂ ಜಾಸ್ತಿ ಇದೆ ಅಂತ ಅಂದರೆ ಅದು ಕಡಿಮೆ DO ಅನ್ನು ಗುರುತಿಸುತ್ತೆ. ಅಂದರೆ BOD ಹೆಚ್ಚಾಗ್ತಾ ಇದೆ ಅಂತ ಅಂದರೆ DO ಅನ್ನುವಂಥದ್ದು ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರುತ್ತೆ. ಇವೆರಡೂ ಕೂಡ ಇಂಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಅನ್ನೋದನ್ನು ನಾವು ಗಮನಿಸಬಹುದಾಗುತ್ತೆ.
ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ಗೆ ಮಾತ್ರ ಸೀಮಿತವಾಗಿರೋದ್ರಿಂದ ಇದು ವಾಟರ್ ಪೊಲ್ಯೂಷನ್ ಅನ್ನು ಮೆಜರ್ ಮಾಡೋದಕ್ಕೆ ಒಂದು ರಿಲಯಬಲ್ ಮೆಥಡ್ ಆಗಿರೋದಿಲ್ಲ. ಆದರೆ ಡಿಸಾಲ್ವ್ಡ್ ಆಕ್ಸಿಜನ್ ಮೆಥಡ್ ಅನ್ನ ನಾವು ರಿಲಯಬ್ಲಿ ಇದರ ಮೇಲೆ ಡಿಪೆಂಡ್ ಆಗ್ಬೋದಾಗುತ್ತೆ ವಾಟರ್ ಪೊಲ್ಯೂಷನ್ ಅನ್ನ ಮೆಜರ್ ಮಾಡೋದಕ್ಕೆ. ಇದಿಷ್ಟು ತಿಳ್ಕೊಂಡ ನಂತರದಲ್ಲಿ ಇಲ್ಲಿ ನೀಡಿರ್ತಕ್ಕಂಥ ಯಾವ ಹೇಳಿಕೆ ಸರಿಯಾಗುತ್ತೆ ಅಂತ ಅಂದ್ರೆ, ಮೊದಲ ಹೇಳಿಕೆ ಹೇಳುತ್ತೆ ಹೈಯರ್ ದಿ ಬಿಒಡಿ ಹೈಯರ್ ದಿ ಅಮೌಂಟ್ ಆಫ್ ಆಕ್ಸಿಜನ್ ಲೆಫ್ಟ್ ಅನ್ಡಿಸಾಲ್ವ್ಡ್ ಅನ್ನುವಂಥದ್ದು. ಇದು ತಪ್ಪಾದಂತ ಹೇಳಿಕೆ. ಯಾಕೆಂದ್ರೆ ನಮಗೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಹೆಚ್ಚಾಗಿದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಇದು ತಪ್ಪಾದಂತ ಹೇಳಿಕೆ ಆಗುತ್ತೆ. ಎರಡನೇ ಹೇಳಿಕೆ ಹೇಳುತ್ತೆ ಹೈಯರ್ ದಿ ಪ್ರೆಸೆನ್ಸ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಇನ್ ವಾಟರ್ ಹೈಯರ್ ಈಸ್ ದಿ ನೀಡ್ ಫಾರ್ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಹೇಳಿ. ಇದು ಸರಿಯಾದಂತ ಹೇಳಿಕೆ ಆಗುತ್ತೆ. ಯಾಕೆಂದ್ರೆ ನೀರಿನಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಹೆಚ್ಚಿದೆ ಅಂತ ಅಂದ್ರೆ ಅವುಗಳಿಗೆ ಬೇಕಾಗುವಂತ ಡಿಸಾಲ್ವ್ಡ್ ಆಕ್ಸಿಜನ್ ಕೂಡ ಅದರ ನೀಡ್ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯಲ್ಲಿ ರೀಸೆಂಟ್ಲಿ ದೇರ್ ಆರ್ ಡಿಬೇಟ್ಸ್ ಅಬೌಟ್ ದ ಎಫಿಷಿಯನ್ಸಿ ಆಫ್ ಪ್ಲಾಸ್ಮಾ ಥೆರಪಿ ಫಾರ್ ಕೋವಿಡ್ ಪೇಷಂಟ್ಸ್. In this context, select which among the following statements is correct regarding the procedure involved in this plasma therapy ಅಂತ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಪ್ಲಾಸ್ಮಾ ಥೆರಪಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಇದರ ಎಫಿಷಿಯನ್ಸಿ ಬಗ್ಗೆ ಚರ್ಚೆ ನಡೀತಾ ಇದೆ. ಕೋವಿಡ್-19 ಪೇಷಂಟ್ಸ್ಗಳಿಗೆ ಇದನ್ನು ಬಳಕೆ ಮಾಡುವುದರ ಕುರಿತಾಗಿ. ಈ ಕಂಟೆಕ್ಸ್ಟ್ನಲ್ಲಿ ಪ್ಲಾಸ್ಮಾ ಥೆರಪಿಯ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ಗುರುತಿಸಬೇಕಾಗುತ್ತೆ. ಪ್ಲಾಸ್ಮಾ ಅಂತಂದ್ರೆ ಇದು ನಮ್ಮ ಬ್ಲಡ್ನಲ್ಲಿರುವಂಥ ಒಂದು ಕಂಟೆಂಟ್ ಆಗಿದ್ದು ಇದು ವಾಟರ್ ಮತ್ತು ಪ್ರೋಟೀನ್ಸ್ಗಳನ್ನು ಒಳಗೊಂಡಂಥ ಒಂದು ಭಾಗ ಆಗಿರುತ್ತೆ. ಇದು ನಮ್ಮ ಬ್ಲಡ್ನಲ್ಲಿ 55% ಭಾಗವನ್ನು ಪ್ಲಾಸ್ಮಾ ಅನ್ನುವಂಥದ್ದು ಹೊಂದಿರುತ್ತೆ. ಈ ಪ್ಲಾಸ್ಮಾ ಥೆರಪಿ ಏನು ಹೇಳುತ್ತೆ ಅಂತ ಅಂದರೆ, ಯಾವುದಾದ್ರೂ ಕೋವಿಡ್-19 ಪೇಷಂಟ್ ಅನ್ನುವಂಥವ್ರು ಅವರು ರಿಕವರ್ ಆಗಿದ್ರೆ ಈ ರಿಕವರ್ ಆಗಿರ್ತಕ್ಕಂಥ ಕೋವಿಡ್-19 ಪೇಷಂಟ್ಸ್ಗಳ ಬ್ಲಡ್ನಲ್ಲಿರ್ತಕ್ಕಂಥ ಪ್ಲಾಸ್ಮಾವನ್ನು ಹೊರತೆಗೆಯೋದ್ರ ಮೂಲಕ ಈ ಪ್ಲಾಸ್ಮಾದಲ್ಲಿ ಈಗಾಗಲೇ ಈ ಕೋವಿಡ್-19ಗೆ ಫೈಟ್ ಮಾಡುವಂಥ ಆಂಟಿಬಾಡೀಸ್ಗಳು ಡೆವಲಪ್ ಆಗಿರುತ್ತೆ. ಯಾಕೆಂದರೆ ಅವರು ಕೋವಿಡ್-19 ಪೇಷಂಟ್ಗಳಾಗಿ ಅಲ್ಲಿಂದ ಗುಣಮುಖರಾಗಿರ್ತಾರೆ. ಹಾಗಾಗಿ ಅವರ ಬಾಡಿಯಲ್ಲಿ ಆಂಟಿಬಾಡೀಸ್ಗಳು ಡೆವಲಪ್ ಆಗಿರುತ್ತೆ. ಅದು ಅವರ ಪ್ಲಾಸ್ಮಾದಲ್ಲಿ ಇರುತ್ತೆ. ಹಾಗಾಗಿ ಯಾರು ಕೋವಿಡ್-19 ಇಂದ ಸಫರ್ ಆಗ್ತಿರ್ತಕ್ಕಂಥ ಪೇಷಂಟ್ಸ್ಗಳಿರ್ತಾರೆ ಅಂತ ಪೇಷಂಟ್ಸ್ಗಳಿಗೆ ಅವರದ್ದೇ ಆದ ಬಾಡಿಯಲ್ಲಿ ಆಂಟಿಬಾಡೀಸ್ಗಳನ್ನು ಡೆವಲಪ್ ಮಾಡಿಕೊಂಡು ಈ ಕೋವಿಡ್-19ನ ವಿರುದ್ಧವಾಗಿ ಫೈಟ್ ಮಾಡೋದು ಕಷ್ಟ ಆಗ್ತಾ ಇರುತ್ತೆ. ಅಂಥವರಿಗೆ ಈಗಾಗಲೇ ರಿಕವರ್ಡ್ ಪೇಷಂಟ್ಸ್ ಏನಿರ್ತಾರೆ ಇಂಥವರ ಪ್ಲಾಸ್ಮಾವನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅದನ್ನು ಇವರ ಬಾಡಿಗೆ ಇಂಜೆಕ್ಟ್ ಮಾಡಿದ್ರೆ ಈಗಾಗಲೇ ರೆಡಿ ಆಂಟಿಬಾಡೀಸ್ ಏನಿರುತ್ತೆ ಈ ಪ್ಲಾಸ್ಮಾದಲ್ಲಿ ಇದು ಇವರ ಬಾಡಿಯಲ್ಲಿರುವಂಥ ವೈರಸ್ ಅನ್ನು ಫೈಟ್ ಮಾಡೋದಕ್ಕೆ ಈಗ ಹೊಸದಾಗಿ ಏನು ಪೇಷಂಟ್ಸ್ ಇರ್ತಾರೆ ಅವರ ಬಾಡಿಯಲ್ಲಿರ್ತಕ್ಕಂಥ ಕೋವಿಡ್-19 ವೈರಸ್ ಅನ್ನ ಫೈಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಥೆರಪಿ ಅನ್ನುವಂಥದ್ದು ಈಗ ಇನ್ನು ಎಕ್ಸ್ಪೆರಿಮೆಂಟಲ್ ಸ್ಟೇಜ್ನಲ್ಲಿದೆ ಅಂತ ಹೇಳಿ ನಿನ್ನೆಯಷ್ಟೇ ನಮ್ಮ ಹೆಲ್ತ್ ಮಿನಿಸ್ಟ್ರಿ ಅವರು ಹೇಳಿದ್ದನ್ನು ಕುರಿತು ಒಂದು ಆರ್ಟಿಕಲ್ ಅನ್ನು ನೋಡಿದ್ವಿ. ಇದರ ಹಿನ್ನೆಲೆಯಲ್ಲಿ ಪ್ಲಾಸ್ಮಾ ಥೆರಪಿಯ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಅಂದ್ರೆ ಇಲ್ಲಿ ಆಪ್ಷನ್ ಡಿ ಹೇಳ್ತಾ ಇದೆ. ದಿಸ್ ಪ್ರೊಸೀಜರ್ ಇನ್ವಾಲ್ವ್ಸ್ ದಿ ಟ್ರಾನ್ಸ್ಫ್ಯೂಷನ್ ಆಫ್ ಹೆಲ್ದಿ ಪ್ಲಾಸ್ಮಾ ಆಫ್ ಎ ರಿಕವರ್ಡ್ ಇಂಡಿವಿಜುವಲ್ ಹೂ ಒನ್ಸ್ ಹ್ಯಾಡ್ ದಿ ವೈರಸ್ ಅಂಡ್ ನೌ ದ ಆಂಟಿಬಾಡೀಸ್ ಅಂತ ಹೇಳ್ತಾ ಇದೆ. ಕೋವಿಡ್-19 ನಿಂದ ರಿಕವರ್ ಆಗಿರ್ತಕ್ಕಂಥ ಒಬ್ಬ ಹೆಲ್ದಿ ಇಂಡಿವಿಜುವಲ್ ಏನಿರ್ತಾರೆ ಈ ಹೆಲ್ದಿ ಇಂಡಿವಿಜುವಲಿನ ಪ್ಲಾಸ್ಮಾವನ್ನ ಇನ್ನೊಬ್ಬ ವ್ಯಕ್ತಿಗೆ ಅಂದ್ರೆ ಈಗ ಪೇಷಂಟ್ ಯಾರಾಗಿರ್ತಾರೆ ಕೋವಿಡ್-19 ಪೇಷಂಟ್ ಯಾರಿರ್ತಾರೆ ಅಂಥವರಿಗೆ ಟ್ರಾನ್ಸ್ಫ್ಯೂಸ್ ಮಾಡುವಂಥದ್ದು ಪ್ಲಾಸ್ಮಾವನ್ನ ಟ್ರಾನ್ಸ್ಫ್ಯೂಸ್ ಮಾಡುವಂಥದ್ದು ಈಗಾಗಲೇ ಅವರ ಬಾಡಿಯಲ್ಲಿ ಆಂಟಿಬಾಡೀಸ್ಗಳು ಇರುವುದರಿಂದಾಗಿ ಈಗ ಅವರ ಬಾಡಿಯಲ್ಲಿ ಆಂಟಿಬಾಡೀಸ್ ಇರುತ್ತೆ ಹೊರತು ವೈರಸ್ ಅನ್ನುವಂಥದ್ದು ಇರೋದಿಲ್ಲ. ಈ ಹಿಂದೆ ಅವರ ಬಾಡಿಯಲ್ಲಿ ವೈರಸ್ ಬಂದು ಹೋಗಿರುತ್ತೆ. ಹಾಗಾಗಿ ಅವರ ಬಾಡಿಯಲ್ಲಿ ಆಂಟಿಬಾಡೀಸ್ಗಳು ಡೆವಲಪ್ ಆಗಿರುತ್ತೆ. ಈಗ ಅವರು ರಿಕವರ್ ಆಗಿರ್ತಾರೆ. ಅಂಥವ್ರ ಬಾಡಿಯಿಂದ ಪ್ಲಾಸ್ಮಾವನ್ನ ತಗೊಂಡು ಈಗ ಯಾರು ಪೇಷಂಟ್ಸ್ಗಳಾಗಿ ಈ ಆಂಟಿಬಾಡೀಸ್ಗಳು ಡೆವಲಪ್ ಆಗದೆ ಅಥವಾ ಇಮ್ಯುನಿಟಿ ಸಾಕಷ್ಟು ಮಟ್ಟಿಗೆ ಇಲ್ಲದೆ ಈ ರೋಗವನ್ನು ಫೈಟ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂತವರ ಬಾಡಿಗೆ ಇದನ್ನ ಟ್ರಾನ್ಸ್ಫ್ಯೂಸ್ ಮಾಡೋದ್ರ ಮುಖಾಂತರವಾಗಿ ಈ ಪೇಷಂಟ್ಸ್ಗಳನ್ನ ಗುಣಮುಖರನ್ನಾಗಿ ಮಾಡೋದಕ್ಕೆ ಇರುವಂತ ಇದೊಂದು ಮೆಥಡ್ ಆಗಿದೆ ಕೋವಿಡ್-19 ಅನ್ನ ಫೈಟ್ ಮಾಡುವಲ್ಲಿ. ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಕಡೆಯ ಪ್ರಶ್ನೆಯಲ್ಲಿ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಆಫ್ 2018 ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲ ಹೇಳಿಕೆ ಹೇಳುತ್ತೆ ಇಟ್ ಕನ್ಫೆಸ್ ದ ರೈಟ್ ಟು ದ ಇಂಡಿವಿಜುವಲ್ ಟು ಚೆಕ್ ವಿತ್ ದ ಸರ್ವಿಸ್ ಪ್ರೊವೈಡರ್ ಇಫ್ ಹಿಸ್ ಡೇಟಾ ಹ್ಯಾಸ್ ಬಿನ್ ಪ್ರೊಸೆಸ್ಡ್ ಅಂತ ಹೇಳಿ. ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2018ರಲ್ಲಿ ಬಂದಂತ ಈ ಬಿಲ್ನ ಅಡಿಯಲ್ಲಿ ಕೆಲವು ರೈಟ್ಸ್ಗಳು ಇರುತ್ತೆ. ಅದು ಯಾವುದು ಅಂತ ಅಂದ್ರೆ ತನ್ನ ಡೇಟಾ ಸರ್ವಿಸ್ ಪ್ರೊವೈಡರ್ ನಿಂದ ತನ್ನ ಪರ್ಸನಲ್ ಡೇಟಾ ಅನ್ನುವಂಥದ್ದು ಪ್ರೊಸೆಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಒಬ್ಟೈನ್ ಮಾಡ್ಕೊಳ್ಳುವಂತ ರೈಟ್ ಅನ್ನ ಅವರು ಹೊಂದಿರ್ತಾರೆ. ಮತ್ತು ಇನ್ಅಕ್ಯುರೇಟ್ ಆಗಿ ಅಥವಾ ಇನ್ಕಂಪ್ಲೀಟ್ ಆಗಿ ಅಥವಾ ಔಟ್ ಆಫ್ ಡೇಟ್ ಪರ್ಸನಲ್ ಡೇಟಾ ಏನಿರುತ್ತೆ ಇದ್ರ ಬಗ್ಗೆ ಕರೆಕ್ಷನ್ಸ್ಗಳನ್ನು ಮಾಡೋದ್ರಲ್ಲಿ ಕೇಳುವಂಥ ವಿಚಾರವಾಗಿ ಇವರಿಗೆ ರೈಟ್ ಅನ್ನುವಂಥದ್ದು ಇರುತ್ತೆ. ಕೆಲವು ಸರ್ಕಮ್ಸ್ಟಾನ್ಸಸ್ನಲ್ಲಿ ಡೇಟಾ ಸರ್ವಿಸ್ ಪ್ರೊವೈಡರ್ಸ್ಗಳಿಗೆ ಇವರ ಪರ್ಸನಲ್ ಡೇಟಾವನ್ನು ಟ್ರಾನ್ಸ್ಫರ್ ಮಾಡುವಂಥ ಪವರ್ ಕೂಡ ಅಥವಾ ರೈಟ್ ಕೂಡ ಇವರಿಗೆ ಇರುತ್ತೆ. ಹಾಗಾಗಿ ಇಲ್ಲಿ ಮೊದಲ ಹೇಳಿಕೆಯಲ್ಲಿ ಹೇಳ್ತಾ ಇರುವಂಥದ್ದು ಟು ಚೆಕ್ ವಿತ್ ದ ಸರ್ವಿಸ್ ಪ್ರೊವೈಡರ್ ಇಫ್ ಹಿಸ್ ಡೇಟಾ ಹ್ಯಾಸ್ ಬಿನ್ ಪ್ರೊಸೆಸ್ಡ್ ಅನ್ನುವಂಥದ್ದು ಇವರಿಗಿರುವಂಥ ಒಂದು ಇಂಡಿವಿಜುವಲ್ ರೈಟ್ ಆಗಿರೋದ್ರಿಂದ ಮೊದಲ ಹೇಳಿಕೆ ಸರಿಯಾದ ಹೇಳಿಕೆ ಆಗುತ್ತೆ. ಎರಡನೇ ಹೇಳಿಕೆಯಲ್ಲಿ ಇಟ್ ಅಲೋಸ್ ಫಾರ್ ದ ಪ್ರೊಸೆಸಿಂಗ್ ಇಂಡಿವಿಜುವಲ್ ಡೇಟಾ ಈವನ್ ವಿತೌಟ್ ಹಿಸ್ ಆರ್ ಹರ್ ಕನ್ಸೆಂಟ್ ಅಂಡರ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳ್ತಾ ಇದೆ. ಹೌದು, ಕೆಲವು ಸರ್ಕಮ್ಸ್ಟಾನ್ಸಸ್ನ ಅಡಿಯಲ್ಲಿ ಈ ಇಂಡಿವಿಜುವಲ್ಸ್ಗಳ ಪರ್ಮಿಷನ್ ಅನ್ನ ತಗೊಳ್ಳದೆ ಅವರ ಕನ್ಸೆಂಟ್ ಇಲ್ಲದೆ ಕೂಡ ಇಂಡಿವಿಜುವಲ್ ಡೇಟಾವನ್ನು ಪ್ರೊಸೆಸ್ ಮಾಡಬಹುದಾಗುತ್ತೆ.
ಯಾವ ಸಂದರ್ಭದಲ್ಲಿ ಅಂತ ಅಂದರೆ ಇವರ ಮಾಹಿತಿಯನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಸ್ಟೇಟ್ಗೆ ಏನಾದರೂ ಇವರಿಗೆ ಬೆನಿಫಿಟ್ಸ್ಗಳನ್ನು ಈ ಇಂಡಿವಿಜುವಲ್ಸ್ಗಳಿಗೆ ಪ್ರೊವೈಡ್ ಮಾಡೋದಕ್ಕೆ ಅಂತ ಹೇಳಿ ಸ್ಟೇಟ್ಗೆ ಈ ಮಾಹಿತಿ ಬೇಕಾದರೆ ಅಂಥ ಸಂದರ್ಭದಲ್ಲಿ ಇದನ್ನು ಬಳಸ್ಕೊಳ್ಬೋದು ಮತ್ತು ಲೀಗಲ್ ಪ್ರೊಸೀಡಿಂಗ್ಸ್ನ ಸಂದರ್ಭದಲ್ಲಿ ಕೂಡ ಇದನ್ನು ಬಳಕೆ ಮಾಡ್ಕೊಳ್ಬೋದು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಕೂಡ ಇದನ್ನು ಬಳಕೆ ಮಾಡ್ಕೊಳ್ಬೋದು. ಹಾಗಾಗಿ ಈ ಮೂರು ಸರ್ಕಮ್ಸ್ಟಾನ್ಸಸ್ಸಲ್ಲಿ ಇವರ ಕನ್ಸೆಂಟ್ ಇಲ್ಲದೆ ಕೂಡ ಇಂಡಿವಿಜುವಲ್ ಡೇಟಾವನ್ನು ಪ್ರೊಸೆಸ್ ಮಾಡ್ಬೋದಾಗುತ್ತೆ. ಹಾಗಾಗಿ ಮೊದಲ ಹೇಳಿಕೆ ಮತ್ತು ಎರಡನೇ ಹೇಳಿಕೆ ಎರಡೂ ಕೂಡ ಸರಿಯಾಗಿರೋದ್ರಿಂದ ಆಪ್ಷನ್ ಸಿ ಬೋತ್ 1 and B ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಅಡಿಯಲ್ಲಿನ ಇಂದಿನ ಮೊದಲ ಆರ್ಟಿಕಲ್ ಸ್ಟಡಿ ಆನ್ ಚೈನಾ ಡ್ಯಾಮ್ಸ್ ಬ್ರಿಂಗ್ಸ್ ದ ಬ್ರಹ್ಮಪುತ್ರ ಇಂಟು ಫೋಕಸ್ ಅನ್ನೋದಾಗಿದೆ. ಇಲ್ಲಿ ಚೀನಾದ ಮೆಕಾಂಗ್ ಮೇಲಿರ್ತಕ್ಕಂಥ ಡ್ಯಾಮ್ಸ್ಗಳ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಈ ಅಧ್ಯಯನದಲ್ಲಿರ್ತಕ್ಕಂಥ ಅಂಶಗಳೇನು ಮತ್ತು ಇದು ಭಾರತದ ವಿಚಾರವಾಗಿ ಏನು ಇಂಪಾರ್ಟೆನ್ಸ್ ಅನ್ನು ಹೊಂದಿದೆ ಅನ್ನೋದನ್ನು ನೋಡೋಣ. ಎರಡನೇ ಆರ್ಟಿಕಲ್ನಲ್ಲಿ ಇಂಡಿಯಾ ರಿಮೈನ್ಸ್ ಆನ್ US ಪ್ರಯಾರಿಟಿ ವಾಚ್ ಲಿಸ್ಟ್ ಅನ್ನೋದನ್ನು ನೋಡೋಣ. ಮೂರನೇ ಆರ್ಟಿಕಲ್ನಲ್ಲಿ ನೀಟ್ ಅಪ್ಲೈಸ್ ಟು ಮೈನಾರಿಟಿ ಕಾಲೇಜಸ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ. ಆದರೆ ಇದನ್ನು ಮತ್ತೆ ಈ ಮೈನಾರಿಟಿ ಕಾಲೇಜಸ್ಗಳು ಚಾಲೆಂಜ್ ಅನ್ನು ಕೂಡ ಮಾಡಿದ್ದಾರೆ. ಇದನ್ನು ನಾವಿಲ್ಲಿ ನೋಡೋಣ. ಮುಂದಿನ ಆರ್ಟಿಕಲ್ನಲ್ಲಿ ಒನ್ ಸ್ಟ್ರೈನ್ ಆಫ್ ವೈರಸ್ ಈಸ್ ಮೋಸ್ಟ್ ಪೊಟೆಂಟ್ ಅಂತ ಹೇಳಿ ಒಂದು ಅಧ್ಯಯನ ಹೇಳಿದೆ. ಕರೋನಾ ವೈರಸ್ ಈಗಾಗಲೇ ಮ್ಯುಟೇಷನ್ನ ಮುಖಾಂತರವಾಗಿ 10 ಹೊಸ ರೀತಿಯಾದಂಥ ಮ್ಯುಟೇಟೆಡ್ ಫಾರ್ಮ್ಸ್ಗಳನ್ನು ಹೊಂದಿದೆ. ಇದರಲ್ಲಿ ಒಂದು ಸ್ಟ್ರೈನ್ ಏನಿದೆ, ಈ ಒಂದು ಸ್ಟ್ರೈನ್ ಅನ್ನುವಂಥದ್ದು ಮೋಸ್ಟ್ ಪೊಟೆಂಟ್ ಆಗಿದೆ ಅನ್ನೋದನ್ನು ಈ ಅಧ್ಯಯನ ಹೇಳ್ತಾ ಇದೆ. ಕಡೆಯ TNA ಆರ್ಟಿಕಲ್ನಲ್ಲಿ ಓನ್ಲಿ 30 lakh ಫೌಂಡ್ MG ನರೇಗಾ ವರ್ಕ್ ಇನ್ ಏಪ್ರಿಲ್ ಅನ್ನೋದಾಗಿದೆ. ಏಪ್ರಿಲ್ 20ರ ನಂತರದಲ್ಲಿ MG ನರೇಗಾದ ವರ್ಕ್ಸ್ಗಳನ್ನು ಮತ್ತೆ ರೆಸ್ಯೂಮ್ ಮಾಡಿ ಅಂತ ಹೇಳಿ ಸರ್ಕಾರದವರು ಹೇಳಿದ್ರು ಸಹ ಕೇವಲ 30 ಲಕ್ಷ ಮಂದಿ ಮಾತ್ರ MG ನರೇಗಾದ ಅಡಿಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಕೆಲಸವನ್ನು ಪಡ್ಕೊಂಡಿದ್ದಾರೆ. ಇದನ್ನು ಇಲ್ಲಿ ನೋಡೋಣ. ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿನ ಮೊದಲ ಎಡಿಟೋರಿಯಲ್ನಲ್ಲಿ ಕೋಪಿಂಗ್ ವಿತ್ ಟುಡೇ ಪ್ಲಾನಿಂಗ್ ಫಾರ್ ಟುಮಾರೋ ಅನ್ನೋದನ್ನು ನೋಡೋಣ. ಇಲ್ಲಿ ಇವತ್ತು ನಾವು ಈ COVID-19ನಿಂದ ಪಾಠಗಳನ್ನು ಕಲಿಯೋದ್ರ ಮುಖಾಂತರವಾಗಿ ಮುಂದಿನ ದಿನಕ್ಕೆ ಕೂಡ ಒಳ್ಳೆಯ ಪ್ಲಾನಿಂಗ್ಗಳನ್ನು ಮಾಡಬೇಕಾಗತ್ತೆ. ಪೋಸ್ಟ್ COVID-19ನ ಲೈಫ್ಗೆ ಕೂಡ ಪ್ಲಾನಿಂಗ್ಸ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಈ ಲಾಕ್ಡೌನ್ ನಮಗೆ ಕಲಿಸ್ತಾ ಇದೆ ಅನ್ನೋದನ್ನು ಈ ಎಡಿಟೋರಿಯಲ್ನಲ್ಲಿ ನೋಡೋಣ. ಎರಡನೇ ಎಡಿಟೋರಿಯಲ್ನಲ್ಲಿ ಲಿಮಿಟೇಷನ್ಸ್ ಆಫ್ ಆನ್ಲೈನ್ ಲರ್ನಿಂಗ್ ಅಂತ ಹೇಳಿ COVID-19ನ ಹಿನ್ನೆಲೆಯಲ್ಲಿ ಯೂನಿವರ್ಸಿಟೀಸ್ಗಳು ಆನ್ಲೈನ್ನ ಮುಖಾಂತರವಾಗಿ ಟೀಚಿಂಗನ್ನು ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಆನ್ಲೈನ್ ಲರ್ನಿಂಗ್ನಲ್ಲಿರ್ತಕ್ಕಂಥ ಲಿಮಿಟೇಷನ್ಸ್ಗಳ ಬಗ್ಗೆ ಈ ಎಡಿಟೋರಿಯಲ್ನಲ್ಲಿ ಡಿಸ್ಕಸ್ ಮಾಡೋಣ. ಕಡೆಯ ಎಡಿಟೋರಿಯಲ್ನಲ್ಲಿ ಅ ಗ್ರೇಟರ್ ಇಂಪ್ಯಾಕ್ಟ್ ಆನ್ ವುಮೆನ್ ಅನ್ನೋದನ್ನು ನೋಡೋಣ. ಈ COVID-19 ಪ್ಯಾಂಡಮಿಕ್ನಿಂದ ವುಮೆನ್ ಅಂದರೆ ಮಹಿಳೆಯರ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ಬೋದಾಗುತ್ತೆ. ಇಂದಿನ ಮೊದಲ ಆರ್ಟಿಕಲ್ ಸ್ಟಡಿ ಆನ್ ಚೈನಾ ಡ್ಯಾಮ್ಸ್ ಬ್ರಿಂಗ್ಸ್ ದ ಬ್ರಹ್ಮಪುತ್ರ ಇಂಟು ಫೋಕಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಆಫ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬೋದಾಗುತ್ತೆ. US ಫಂಡೆಡ್ ಒಂದು ಅಧ್ಯಯನ ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಚೀನಾದ ಡ್ಯಾಮ್ಗಳು ಮೆಕಾಂಗ್ ರಿವರ್ನ ಮೇಲೆ ಇರ್ತಕ್ಕಂಥ ಈ ಡ್ಯಾಮ್ಗಳ ಇಂಪ್ಯಾಕ್ಟ್ಸ್ಗಳು ಏನು ಅನ್ನೋದ್ರ ಬಗ್ಗೆ ಹೈಲೈಟ್ಸ್ಗಳನ್ನು ತಿಳಿಸಿದೆ. ಈ ಸ್ಟಡಿ ಹೇಳೋದೇನು ಅಂತಂದರೆ ಲೋಯರ್ ಮೆಕಾಂಗ್ ರೀಜನ್ನಲ್ಲಿ ಆವರೇಜ್ ರೈನ್ಫಾಲ್ಗಿಂತಲೂ ಕೂಡ ಹೆಚ್ಚಿಗೆ ರೈನ್ ಆದರೂ ಕೂಡ ಈ ಯುನ್ನಾನ್ ಪ್ರಾವಿನ್ಸ್ನಲ್ಲಿ ಡ್ರಾಟ್ ಅಥವಾ ಬರಗಾಲ ಇರೋದಕ್ಕೆ ಕಾರಣ ಏನು ಅಂತ ಅಂದರೆ ಚೈನಾದವರು ಇನ್ಕ್ರೀಸ್ಡ್ ಡ್ಯಾಮ್ಸ್ಗಳನ್ನು ಕಟ್ತಾ ಇರೋದೇ ಇದಕ್ಕೆ ಕಾರಣ ಅಂತ ಹೇಳಿ ಈ ಸ್ಟಡಿ ತಿಳಿಸ್ತಾ ಇರುವಂಥದ್ದು. ಆದರೆ ಇದಕ್ಕೆ ಚೀನಾದವರ ರೆಸ್ಪಾನ್ಸ್ ಏನು ಅಂತ ಅಂದರೆ ಚೀನಾ ಈ ಒಂದು ಅಧ್ಯಯನ ಅನ್ನುವಂಥದ್ದು ಗ್ರೌಂಡ್ಲೆಸ್ ಆಗಿದೆ ಅಂತ ಹೇಳಿ ಇದನ್ನು ತಳ್ಳಿ ಹಾಕ್ತಾ ಇದೆ. ಚೀನಾ ಹೇಳೋದೇನು ಅಂತಂದರೆ ಯುನ್ನಾನ್ ಪ್ರಾವಿನ್ಸ್ ಯಾವತ್ತೂ ಕೂಡ ಡ್ರಾಟ್ನಿಂದ ಅಥವಾ ಬರಗಾಲದಿಂದ ಸಫರ್ ಆಗ್ತಾ ಇದೆ. ಡ್ಯಾಮ್ಸ್ಗಳನ್ನು ಚೀನಾದವರು ಏನು ಬಿಲ್ಡ್ ಮಾಡಿದ್ದಾರೆ ಇದು ಕೇವಲ ಪವರ್ ಜನರೇಷನ್ಗಾಗಿ ಬಿಲ್ಡ್ ಮಾಡಿರುವಂಥದ್ದು. ಈ ಡ್ಯಾಮ್ಸ್ಗಳನ್ನು ಬಿಲ್ಡ್ ಮಾಡಿರೋದ್ರಿಂದ ಇವರುಗಳಿಗೆ ನೀರು ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥ ರೆಸ್ಪಾನ್ಸ್ ಅನ್ನ ಚೀನಾದವರು ನೀಡ್ತಾ ಇರುವಂಥದ್ದು. ಈ ಅಧ್ಯಯನದ ಮೇಲೆ ಬಂದಿರತಕ್ಕಂಥ ಕ್ರಿಟಿಸಿಸಮ್ಸ್ಗಳು ಏನು ಅಂತ ಅಂದರೆ ಥೈಲ್ಯಾಂಡಿನ ಲೋಯರ್ ಬೇಸಿನ್ ನಲ್ಲಿ ಇರತಕ್ಕಂಥ ಥೈಲ್ಯಾಂಡಿನ ಒನ್ ಸ್ಟೇಷನ್ಗೆ ಹರಿಯುವಂಥ ನೀರಿನ ಮೇಲೆ ಈ ಅಧ್ಯಯನ ಆಗಿರುವಂಥದ್ದು ಮತ್ತು ಇದು ಅದರ್ ಡ್ಯಾಮ್ಸ್ಗಳನ್ನು ಕನ್ಸಿಡರ್ ಮಾಡ್ಕೊಳ್ತಾ ಇಲ್ಲ ಅಥವಾ ವಾಟರ್ ಯೂಸ್ ಯಾವ ರೀತಿ ಆಗ್ತಾ ಇದೆ ಅಲಾಂಗ್ ದಿ ಕೋರ್ಸ್ ಆಫ್ ದಿ ರಿವರ್ ವಾಟರ್ ಯೂಸ್ ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಕನ್ಸಿಡರ್ ಅನ್ನ ಮಾಡ್ತಾ ಇಲ್ಲ. ಮೆಕಾಂಗ್ ನದಿಯ ಲೋಯರ್ ಬೇಸಿನ್ ಏನಿದೆ ಇದು ಎಂಟೈರ್ಲಿ ಚೀನಾದಿಂದ ಬರುವಂತ ಈ ನೀರಿನ ಮೇಲೆ ಅಥವಾ ಈ ಹರಿವಿನ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಬದಲಾಗಿ ಅಲ್ಲಿ ಬರುವಂತ ಉಪನದಿಗಳೇನಿದೆ ಆ ಆಲ್ 4 ಕಂಟ್ರೀಸ್ಗಳಿಂದ ಬರುವಂತ ಉಪನದಿಗಳಿಂದ ಬರುವಂತ ನೀರಿನ ಮೇಲೂ ಕೂಡ ಡಿಪೆಂಡ್ ಆಗಿರೋದ್ರಿಂದ ಚೀನಾದಲ್ಲಿ ಡ್ಯಾಮ್ಸ್ಗಳು ಹೆಚ್ಚಾಗ್ತಿರೋದ್ರಿಂದಲೇ ಈ ಲೋಯರ್ ಮೆಕಾಂಗ್ ರೀಜನ್ ನಲ್ಲಿ ಡ್ರಾಟ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಿರುವಂತ ಈ ವರದಿ ಸರಿಯಾಗಿಲ್ಲ ಅನ್ನುವಂಥದ್ದು ಚೀನಾದ ಕ್ರಿಟಿಸಿಸಮ್ ಆಗಿರುವಂಥದ್ದು. ಈ ರಿಪೋರ್ಟ್ನ ವರದಿಗಾಗಿ ಭಾರತ ಯಾಕೆ ವರಿ ಮಾಡ್ಕೊಳ್ಬೇಕು ಅಂತ ಅಂದರೆ ಭಾರತ ಕೂಡ ಈ ಬ್ರಹ್ಮಪುತ್ರ ನದಿ ಅನ್ನುವಂಥದ್ದು ಚೀನಾದಲ್ಲಿ ಹರಿದು ನಮ್ಮ ಭಾರತದಲ್ಲಿ ಹರಿಯುವಂಥ ಅತಿ ಉದ್ದನೆಯ ನದಿ ಕೂಡ ಆಗಿರುವಂಥದ್ದು. ಈ ಭಾರತದಲ್ಲಿ ಹರಿಯುವಂಥ ಬ್ರಹ್ಮಪುತ್ರ ನದಿಗೆ ಬರುವಂಥ ಒಳಹರಿವು ಕೂಡ ಚೀನಾದಿಂದಲೇ ಬರುವಂಥದ್ದು. ಮೆಕಾಂಗ್ ನದಿಯ ಮೇಲೆ ಕಟ್ಟಿರುವಂಥ ಅಣೆಕಟ್ಟುಗಳ ರೀತಿಯಾಗಿ ಬ್ರಹ್ಮಪುತ್ರ ನದಿಯ ಮೇಲೆ ಕೂಡ ಅಣೆಕಟ್ಟುಗಳನ್ನು ಕಟ್ಟೋದ್ರಿಂದಾಗಿ ಭಾರತಕ್ಕೆ ಬರುವಂಥ ಬ್ರಹ್ಮಪುತ್ರ ನದಿಯ ಒಳಹರಿವು ಕೂಡ ಕಡಿಮೆ ಆಗ್ಬೋದು ಅಥವಾ ಅದರ ಕ್ವಾಲಿಟಿ ಚೇಂಜ್ ಆಗ್ಬೋದು. ಈ ಎಲ್ಲ ಕನ್ಸರ್ನ್ಸ್ಗಳನ್ನು ಭಾರತ ಹೊಂದಿರುವಂಥದ್ದು. 2015ರಲ್ಲಿ ಚೀನಾ ತನ್ನ ಮೊದಲ
ಹೈಡ್ರೋ ಪವರ್ ಪ್ರಾಜೆಕ್ಟ್ ಅನ್ನ ಜಾಂಗ್ಮೂನಲ್ಲಿ ಈ ಬ್ರಹ್ಮಪುತ್ರದ ಮೇಲೆ ಮಾಡಿದ್ದಂಥದನ್ನ ನಾವು ಗಮನಿಸಬಹುದಾಗುತ್ತೆ. ಇನ್ನೂ ಕೂಡ ಈಗ ಡಾಗು, ಜಿಯೆಗ್ಜು, ಜಿಯಾಚಾದಲ್ಲಿ ಕೂಡ ಡ್ಯಾಮ್ಸ್ಗಳು ಅನ್ನುವಂಥದ್ದು ಕ್ರಿಯೇಟ್ ಆಗ್ತಿರೋದನ್ನ ಕೂಡ ನಾವು ಗಮನಿಸಬಹುದಾಗುತ್ತೆ. ಆದ್ರೆ ಚೀನಾದ ಅಫಿಷಿಯಲ್ಸ್ಗಳು ಹೇಳುವಂತೆ ಬ್ರಹ್ಮಪುತ್ರದ ಮೇಲೆ ಡ್ಯಾಮ್ಸ್ಗಳು ಕ್ರಿಯೇಟ್ ಆಗ್ತಾ ಇರುವಂಥದ್ದು ಪವರ್ ಜನರೇಷನ್ನ ವಿಷಯವಾಗಿ, ಆದ್ರೆ ಇದು ಬ್ರಹ್ಮಪುತ್ರದ ನದಿಯ ಹರಿವಿನ ಬಗ್ಗೆ ಯಾವುದೇ ಸಮಸ್ಯೆಯನ್ನ ಉಂಟು ಮಾಡೋದಿಲ್ಲ. ಭಾರತ ಸರ್ಕಾರದವರು ಬ್ರಹ್ಮಪುತ್ರ ನದಿಯ ವಿಚಾರವಾಗಿ ವಾಟರ್ ಶೇರಿಂಗ್ ಅಗ್ರಿಮೆಂಟ್ ಅನ್ನ ಚೀನಾ ಸರ್ಕಾರದವರೊಟ್ಟಿಗೆ ಹೊಂದಿಲ್ಲ. ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುವಂತ ಒಂದು ಸ್ಟೇಟ್ಮೆಂಟ್ ಆಗುತ್ತೆ. ಇಂಡಿಯಾ ಡಸಂಟ್ ಹ್ಯಾವ್ ಅ ವಾಟರ್ ಶೇರಿಂಗ್ ಅಗ್ರಿಮೆಂಟ್ ವಿತ್ ಚೈನಾ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಬೋತ್ ಸೈಡ್ಸ್ ನಲ್ಲೂ ಕೂಡ ಹೈಡ್ರಾಲಜಿಕಲ್ ಡೇಟಾವನ್ನ ಮಾತ್ರವೇ ಶೇರ್ ಮಾಡ್ತೇವೆ, ಆದ್ರೆ ವಾಟರ್ ಶೇರಿಂಗ್ ಅಗ್ರಿಮೆಂಟ್ ಅನ್ನುವಂಥದ್ದು ಚೀನಾದೊಟ್ಟಿಗೆ ಭಾರತ ಅನ್ನುವಂಥದ್ದು ಹೊಂದಿಲ್ಲ. ಮುಂದೆ ನಾವು ಏನ್ ಮಾಡಬೇಕು ಅಂತಂದ್ರೆ ಬ್ರಹ್ಮಪುತ್ರ ನದಿಯ ಮೇಲೆ ಕಟ್ಟುವಂತ ಈ ಅಣೆಕಟ್ಟುಗಳ ವಿಚಾರವಾಗಿ ಪದೇ ಪದೇ ಚೈನಾಕ್ಕೆ ನಾವು ಇಶ್ಯೂಸ್ ಅನ್ನ ಅಥವಾ ಕನ್ಸರ್ನ್ಸ್ ಅನ್ನ ರೈಸ್ ಮಾಡ್ತಾ ಇರಬೇಕು. ಇದರ ಮುಖಾಂತರವಾಗಿ ಮೆಕಾಂಗ್ ನದಿಯ ಇಶ್ಯೂ ಏನಿದೆ, ಈ ಇಶ್ಯೂ ಅನ್ನುವಂಥದ್ದು ಭಾರತದ ಮೇಲೆ ಮತ್ತೆ ಮರುಕಳಿಸದಂತೆ ನಾವು ನೋಡ್ಕೊಳ್ಬೇಕಾಗತ್ತೆ. ಭಾರತಕ್ಕೆ ಬ್ರಹ್ಮಪುತ್ರ ನದಿಯ ಹರಿವಿನ ಬಗ್ಗೆ, ಇದರ ಕ್ವಾಂಟಿಟಿಯ ಬಗ್ಗೆ ಯಾವುದೇ ಪ್ರಾಬ್ಲಮ್ ಅನ್ನುವಂಥದ್ದು ಆಗ್ತಾ ಇಲ್ಲ. ಆದರೆ ನಾವು ಯಾವುದರ ಬಗ್ಗೆ ವರಿ ಮಾಡ್ಕೊಳ್ಬೇಕು ಅಂತಂದ್ರೆ ಚೀನಾ ಮಾಡ್ತಿರುವಂಥ ಈ ಡ್ಯಾಮ್ಸ್ಗಳನ್ನು ಕಟ್ಟಿಸುವಂಥದ್ದು ಇನ್ನುಳಿದಂಥ ಆಕ್ಟಿವಿಟೀಸ್ಗಳಿಂದ ಈ ನದಿಯಲ್ಲಿ ಬರುವಂಥ ನೀರಿನ ಕ್ವಾಲಿಟಿ ಏನಾದರೂ ಅಫೆಕ್ಟ್ ಆಗ್ತಾ ಇದೆಯಾ, ಅಥವಾ ಎಕಲಾಜಿಕಲ್ ಬ್ಯಾಲೆನ್ಸ್ ಅನ್ನುವಂಥದ್ದು ಏನಾದರೂ ಇಂಬ್ಯಾಲೆನ್ಸ್ ಆಗ್ತಾ ಇದೆಯಾ, ಅಥವಾ ಫ್ಲಡ್ ಮ್ಯಾನೇಜ್ಮೆಂಟ್ನ ವಿಚಾರವಾಗಿ ಮಾತ್ರ ಭಾರತ ತಲೆ ಕೆಡಿಸ್ಕೊಳ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಭಾರತ ಸರ್ಕಾರದವರು ಈ ಕ್ವಾಲಿಟಿ ಆಫ್ ವಾಟರ್ ಆಗಿರ್ಬೋದು, ಎಕಲಾಜಿಕಲ್ ಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ಫ್ಲಡ್ ಮ್ಯಾನೇಜ್ಮೆಂಟ್ನ ವಿಚಾರವಾಗಿ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಹೆಚ್ಚು ಅಲರ್ಟ್ ಆಗಿ ಇರಬೇಕಾಗುತ್ತೆ ಬ್ರಹ್ಮಪುತ್ರದ ವಿಚಾರವಾಗಿ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮೆಕಾಂಗ್ ರಿವರ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಮೆಕಾಂಗ್ ರಿವರ್ ಎಲ್ಲೆಲ್ಲಿ ಹರಿಯುತ್ತೆ ಅಂತ ಅಂದರೆ ಚೀನಾದಲ್ಲಿ ಪ್ರಾರಂಭವಾದಂಥ ಇದು ವಿಯೆಟ್ನಾಂ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಲಾವೋಸ್ ಆಗಿರ್ಬೋದು, ಕಾಂಬೋಡಿಯಾ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ಈ ಎಲ್ಲ ದೇಶಗಳಲ್ಲಿ ಇದರ ಹರಿವನ್ನ ಒಳಗೊಂಡಿದೆ. ಮೆಕಾಂಗ್ ನದಿಯು ಸೌತ್ ಈಸ್ಟ್ ಏಷ್ಯಾದಲ್ಲಿ ಒಂದು ಟ್ರಾನ್ಸ್ಬೌಂಡ್ರಿ ರಿವರ್ ಆಗಿದ್ದು ಇದು ಜಗತ್ತಿನ 12ನೇ ಲಾಂಗೆಸ್ಟ್ ರಿವರ್ ಆಗಿದೆ ಮತ್ತು ಇದರ ಉದ್ದ ಎಷ್ಟು ಅಂತ ಅಂದ್ರೆ ಎಸ್ಟಿಮೇಟೆಡ್ ಲೆಂತ್ 4350 ಕಿಲೋಮೀಟರ್ ಆಗಿರುವಂತದ್ದು. ಇದರ ಬೇಸಿನ್ ಸೈಜ್ ಎಷ್ಟು ಅಂತ ಅಂದ್ರೆ 7,95,000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಏರಿಯಾವನ್ನ ಇದು ಕವರ್ ಮಾಡಿರುವಂತದ್ದು. ಈ ಬೇಸಿನ್ ಅನ್ನುವಂಥದ್ದು ಕವರ್ ಮಾಡಿರುವಂತದ್ದು. ಇದರ ಸೋರ್ಸ್ ಅಂದ್ರೆ ಇದು ಎಲ್ಲಿ ಉಗಮ ಆಗುತ್ತೆ ಈ ಮೆಕಾಂಗ್ ರಿವರ್ ಅಂತ ಅಂದ್ರೆ ಲಸಾಗೊಂಗ್ಮಾ ಸ್ಪ್ರಿಂಗ್ ನಲ್ಲಿ ಇದು ಉಗಮ ಆಗುತ್ತೆ. ಇದರ ಮೌತ್ ಅಂದ್ರೆ ಇದು ಎಲ್ಲಿ ಸಮುದ್ರವನ್ನ ಸೇರುತ್ತೆ ಅಂತ ಅಂದ್ರೆ ಮೆಕಾಂಗ್ ರಿವರ್ ಡೆಲ್ಟಾದಲ್ಲಿ ಇದು ಸಮುದ್ರವನ್ನ ಸೇರುತ್ತೆ. ಇಲ್ಲಿ ನಾವು ಇದನ್ನ ಗಮನಿಸಬಹುದಾಗುತ್ತೆ. ಮೆಕಾಂಗ್ ಡೆಲ್ಟಾ ಇರುವಂತದ್ದು ಇಲ್ಲಿ ಯಾವ ರಾಷ್ಟ್ರಗಳಲ್ಲಿ ಹರಿಯುತ್ತೆ ಅನ್ನುವಂಥದ್ದು ಮತ್ತು ಎಲ್ಲಿ ಉಗಮ ಆಗುತ್ತೆ ಅನ್ನುವಂಥದ್ದು, ಈ ಎಲ್ಲ ಅಂಶಗಳು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ರಿವರ್ಸ್ ನ ವಿಚಾರವಾಗಿ ಪ್ರಶ್ನೆಯನ್ನ ಕೇಳುವಂಥದ್ದು UPSC ಒಂದು ಫೇವರೆಟ್ ಟಾಪಿಕ್ ಆಗಿರುತ್ತೆ. ಭಾರತದಲ್ಲಿ ಹರಿಯುವಂತ ಇಂಪಾರ್ಟೆಂಟ್ ರಿವರ್ಸ್ಗಳು ಹಾಗೂ ಬೇರೆ ರಾಷ್ಟ್ರಗಳಲ್ಲಿ ಹುಟ್ಟಿದ್ರೂ ಕೂಡ ಭಾರತದ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಉಂಟು ಮಾಡುವಂತ ರಿವರ್ಸ್ಗಳು, ಇವುಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಗೊತ್ತಿರಬೇಕಾಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುವಂತ ಟಾಪಿಕ್ ಆಗಿರುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ ಮೆಕಾಂಗ್ ರಿವರ್ ಅನ್ನುವಂಥದ್ದು ಈ ಕೆಳಗಿನ ಯಾವ ರಾಷ್ಟ್ರಗಳಲ್ಲಿ ಹರಿಯುತ್ತೆ ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್, ಕಾಂಬೋಡಿಯಾ ಈ 4 ರಾಷ್ಟ್ರಗಳಲ್ಲಿ ಮೆಕಾಂಗ್ ರಿವರ್ ಹರಿಯೋದ್ರಿಂದ ಆಪ್ಷನ್ ಡಿ 1, 2, 3, 4 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಆರ್ಟಿಕಲ್ನಲ್ಲಿ ಇಂಡಿಯಾ ರಿಮೈನ್ಸ್ ಆನ್ US ಪ್ರಯಾರಿಟಿ ವಾಚ್ ಲಿಸ್ಟ್ ಅನ್ನೋದನ್ನ ನೋಡೋಣ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ತರುವಂಥ ಆನ್ಯುಯಲ್ ಸ್ಪೆಷಲ್ 301 ರಿಪೋರ್ಟ್ನಲ್ಲಿ ಭಾರತವು ಪ್ರಯಾರಿಟಿ ವಾಚ್ ಲಿಸ್ಟ್ನಲ್ಲಿ ಇರೋದನ್ನು ನಾವು ಗಮನಿಸಬಹುದಾಗುತ್ತೆ. ಯಾಕೆ ಇದು ಪ್ರಯಾರಿಟಿ ವಾಚ್ ಲಿಸ್ಟ್ನಲ್ಲಿ ಇದೆ ಅಂತ ಅಂದರೆ ಅಡಿಕ್ವೇಟ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ಪ್ರೊಟೆಕ್ಷನ್ ಮತ್ತು ಎನ್ಫೋರ್ಸ್ಮೆಂಟ್ ಅನ್ನುವಂಥದ್ದು ಭಾರತದಲ್ಲಿ ಆಗ್ತಾ ಇಲ್ಲ. ಇದರ ಕಾರಣವಾಗಿ ಭಾರತ ಪ್ರಯಾರಿಟಿ ವಾಚ್ ಲಿಸ್ಟ್ನಲ್ಲಿ ಇರೋದನ್ನು ಗಮನಿಸಬಹುದಾಗುತ್ತೆ. ಈಗಾಗಲೇ ಅಲ್ಜೀರಿಯಾ, ಅರ್ಜೆಂಟೈನಾ, ಚಿಲಿ, ಚೈನಾ, ಇಂಡೋನೇಷಿಯಾ, ರಷ್ಯಾ, ಸೌದಿ ಅರೇಬಿಯಾ, ಉಕ್ರೇನ್, ವೆನಿಜುವೆಲಾ ಇವೆಲ್ಲವೂ ಕೂಡ ಪ್ರಯಾರಿಟಿ ವಾಚ್ ಲಿಸ್ಟ್ನಲ್ಲಿದೆ. ಭಾರತವು ಕೂಡ ಈ ಲಿಸ್ಟ್ನಲ್ಲಿ ಪ್ರಯಾರಿಟಿ ವಾಚ್ ಲಿಸ್ಟ್ನಲ್ಲಿ ಇರೋದನ್ನು ಗಮನಿಸಬಹುದಾಗುತ್ತೆ. ಭಾರತ ಪ್ರಯಾರಿಟಿ ವಾಚ್ ಲಿಸ್ಟಿಗೆ ಬರುವಂತೆ ಮಾಡೋದಕ್ಕೆ ಭಾರತದಲ್ಲಿರ್ತಕ್ಕಂಥ ಕನ್ಸರ್ನ್ಸ್ಗಳು ಏನು ಈ IPRನ ವಿಚಾರವಾಗಿ ಅಂತ ಅಂದರೆ ಸ್ಟೇಟ್ ಇಶ್ಯೂಡ್ ಫಾರ್ಮಕ್ಯೂಟಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ಗಳ ಇನ್ಫಾರ್ಮೇಷನ್ ಅನ್ನು ಪ್ರೊವೈಡ್ ಮಾಡೋದ್ರ ವಿಚಾರವಾಗಿ ಟ್ರಾನ್ಸ್ಪರೆನ್ಸಿಯನ್ನು ರೆಸ್ಟ್ರಿಕ್ಟ್ ಮಾಡಲಾಗಿದೆ. ಅನ್ಫೇರ್ ಕಮರ್ಷಿಯಲ್ ಯೂಸ್ ಅಥವಾ ಅನಾಥರೈಸ್ಡ್ ಡಿಸ್ಕ್ಲೋಸರ್ನ ವಿಚಾರವಾಗಿ ಒಂದು ಎಫೆಕ್ಟಿವ್ ಸಿಸ್ಟಮ್ ಅನ್ನ ಇವುಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಎಫೆಕ್ಟಿವ್ ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡದೇ ಇರುವಂಥದ್ದು, ಮೆಡಿಕಲ್ ಡಿವೈಸಸ್ನ ಮೇಲೆ ಅಥವಾ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಯ ಡಿವೈಸಸ್ಗಳ ಮೇಲೆ ಹೈ ಕಸ್ಟಮ್ ಡ್ಯೂಟೀಸ್ಗಳನ್ನು ಹಾಕ್ತಾ ಇರುವಂಥದ್ದು, ಕಾಪಿರೈಟ್ ಲಾಸ್ನ ಬಗ್ಗೆ ಇರುವಂಥ ಕನ್ಸರ್ನ್ಸ್ಗಳು, ಇವುಗಳ ಕ್ರಿಯೇಷನ್ ಮತ್ತು ಕಂಟೆಂಟನ್ನು ಕಮರ್ಷಿಯಲೈಸ್ ಮಾಡೋದ್ರ ಬಗ್ಗೆ ಇನ್ಸೆಂಟಿವೈಸನ್ನು ಮಾಡ್ತಾ ಇಲ್ಲ, ಅಂದರೆ ಇನ್ಸೆಂಟಿವ್ಸ್ಗಳನ್ನು ನೀಡ್ತಾ ಇರದೇ ಇರುವಂಥದ್ದು. ಇದು ಕಾಪಿರೈಟ್ ಲಾಸ್ಗಳಲ್ಲಿರ್ತಕ್ಕಂಥ ಕನ್ಸರ್ನ್ಸ್ಗಳಾಗಿದೆ. ಮತ್ತು ಔಟ್ಡೇಟೆಡ್ ಟ್ರೇಡ್ ಸೀಕ್ರೆಟ್ಸ್ ಫ್ರೇಮ್ವರ್ಕನ್ನೇ ಇನ್ನೂ ಕೂಡ ನಾವು ಪಾಲಿಸ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ನಾವು ಭಾರತದವರು ಪ್ರಯಾರಿಟಿ ವಾಚ್ ಲಿಸ್ಟ್ನ ಅಡಿಯಲ್ಲಿ ಬರೋದಕ್ಕೆ ಕಾರಣಗಳಾಗಿರುವಂಥದ್ದು. ಆನ್ಲೈನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಎನ್ಫೋರ್ಸ್ಮೆಂಟ್ ಅನ್ನುವಂಥದ್ದು ಈಗ ಇಂಪ್ರೂವ್ ಆಗ್ತಾ ಇದೆ. ಆದರೂ ಕೂಡ ಇದರಲ್ಲೂ ಕೆಲವೊಂದು ಲೂಪ್ ಹೋಲ್ಸ್ ಅಥವಾ ಇದನ್ನು ಕೂಡ ಕಡಿಮೆ ಮಾಡುವಂಥ ಕೆಲವೊಂದು ಫ್ಯಾಕ್ಟರ್ಸ್ಗಳಿದೆ.
ಪೊಲೀಸ್ ಮತ್ತು ಕೋರ್ಟ್ಗಳಿಂದ ಆಗ್ತಾ ಇರುವಂತಹ ವೀಕ್ ಎನ್ಫೋರ್ಸ್ಮೆಂಟ್ ಆಗಿರ್ಬೋದು ಮತ್ತು ಇನ್ವೆಸ್ಟಿಗೇಟಿವ್ ಟೆಕ್ನಿಕ್ಸ್ಗಳ ಬಗ್ಗೆ ಹೆಚ್ಚಿನ ಫೆಮಿಲಿಯಾರಿಟಿ ಅಥವಾ ಮಾಹಿತಿ ಅನ್ನುವಂಥದ್ದು ಇಲ್ಲದೆ ಇರುವಂಥದ್ದು ಮತ್ತು ಒಂದು ಸೆಂಟ್ರಲೈಸ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಭಾರತದಲ್ಲಿ ಇಲ್ಲದೆ ಇರುವಂಥದ್ದು, ಇವೆಲ್ಲ ಸಮಸ್ಯೆಗಳನ್ನು ಭಾರತದಲ್ಲಿ ಈ IPRನ ವಿಚಾರವಾಗಿ ನಾವು ಹೊಂದಿರೋದ್ರಿಂದ ಭಾರತ ಅನ್ನುವಂಥದ್ದು ಈ ರಿಪೋರ್ಟ್ನಲ್ಲಿ ಪ್ರಯಾರಿಟಿ ವಾಚ್ ಲಿಸ್ಟ್ನ ಅಡಿಯಲ್ಲಿ ಬಂದಿರುವಂಥದ್ದು. ಈ ಸ್ಪೆಷಲ್ 301 ರಿಪೋರ್ಟ್ ಏನು ಅಂತ ನೋಡೋದಾದ್ರೆ ಇದು US ಟ್ರೇಡ್ ಆಕ್ಟ್ನ ಅಡಿಯಲ್ಲಿರ್ತಕ್ಕಂಥ ಸೆಕ್ಷನ್ 301 ಆಗಿದ್ದು ಆಫೀಸ್ ಆಫ್ US ಟ್ರೇಡ್ ರೆಪ್ರೆಸೆಂಟೇಟಿವ್ ಅನ್ನುವಂಥದ್ದು ಲಿಸ್ಟ್ ಆಫ್ ಕಂಟ್ರೀಸ್ಗಳನ್ನು ಪ್ರಿಪೇರ್ ಮಾಡುತ್ತೆ. ಈ ಕಂಟ್ರೀಸ್ಗಳು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ರೆಜಿಮ್ನಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಹೊಂದಿರುತ್ತೆ ಅಮೆರಿಕನ್ ಪ್ರಾಡಕ್ಟ್ಸ್ನ ಮೇಲೆ. ಇಂಥ ಕಂಟ್ರೀಸ್ಗಳ ಲಿಸ್ಟನ್ನು ಸೆಕ್ಷನ್ 301 ಆಫ್ US ಟ್ರೇಡ್ ಆಕ್ಟ್ನ ಅಡಿಯಲ್ಲಿ ಆಫೀಸ್ ಆಫ್ US ಟ್ರೇಡ್ ರೆಪ್ರೆಸೆಂಟೇಟಿವ್ ಇವರುಗಳು ತಯಾರು ಮಾಡ್ತಾರೆ. ಇದನ್ನೇ ಸ್ಪೆಷಲ್ 301 ರಿಪೋರ್ಟ್ ಅಂತ ಕರೆಯುವಂಥದ್ದು. ಇದರ ಅಡಿಯಲ್ಲಿ ಈಗಾಗಲೇ ಇದ್ದಂತ ಕೆಲವು ಕಂಟ್ರೀಸ್ಗಳ ಸಾಲಿಗೆ ಭಾರತವು ಕೂಡ ಸೇರಿರುವಂಥದ್ದು. ಪ್ರಯಾರಿಟಿ ವಾಚ್ ಲಿಸ್ಟ್ ಕಂಟ್ರೀಸ್ಗಳ ಮೇಲೆ USA ಯೂಸ್ ಮಾಡುವಂಥ ಪಾಲಿಸಿ ಯಾವುದು ಅಂತಂದರೆ ಕ್ಯಾರೆಟ್ ಪಾಲಿಸಿಯನ್ನು ಬಳಸುತ್ತೆ. ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಪಾಲಿಸಿಯನ್ನು ನಾವು ಈಗಾಗಲೇ ಕೇಳಿದ್ದೇವೆ. ಇಲ್ಲಿ ಕ್ಯಾರೆಟ್ ಪಾಲಿಸಿಯನ್ನು ಬಳಸೋದ್ರ ಮುಖಾಂತರವಾಗಿ ಈ IPR ರಿಫಾರ್ಮ್ಸ್ಗಳಿಗೆ ಅಂಥೇಳಿ ಈ ರಾಷ್ಟ್ರಗಳ ಮೇಲೆ ಇನ್ಸೆಂಟಿವೈಸನ್ನು ಮಾಡುತ್ತೆ. ಉದಾಹರಣೆಗೆ ಫಂಡಿಂಗನ್ನು ಮಾಡೋದ್ರ ಮುಖಾಂತರವಾಗಿ ಅಥವಾ ಇವರಿಗೆ ಟ್ರೈನಿಂಗನ್ನು ನೀಡೋದ್ರ ಮುಖಾಂತರವಾಗಿ, ಕೆಪಾಸಿಟಿ ಬಿಲ್ಡಿಂಗನ್ನು ಮಾಡೋದ್ರ ಮುಖಾಂತರವಾಗಿ, ಬೈಲ್ಯಾಟ್ರಲ್ ಎಕ್ಸ್ಚೇಂಜಸ್ ಮತ್ತು ಕಾನ್ಫರೆನ್ಸಸ್ಗಳನ್ನು ಮಾಡೋದ್ರ ಮುಖಾಂತರವಾಗಿ IPR ರಿಫಾರ್ಮ್ಸ್ಗಳಿಗೆ ಇನ್ಸೆಂಟಿವೈಸನ್ನು ಮಾಡುತ್ತೆ ಈ ಪ್ರಯಾರಿಟಿ ವಾಚ್ ಲಿಸ್ಟ್ನಲ್ಲಿರ್ತಕ್ಕಂಥ ಕಂಟ್ರೀಸ್ಗಳ ಮೇಲೆ. ಆದರೆ ಪ್ರಯಾರಿಟಿ ಫಾರಿನ್ ಕಂಟ್ರೀಸ್ಗಳಂತ ಏನಿರುತ್ತೆ ಈ ಕಂಟ್ರೀಸ್ಗಳ ಮೇಲೆ USA ಸ್ಟಿಕ್ಸ್ ಪಾಲಿಸಿಯನ್ನು ಯೂಸ್ ಮಾಡುತ್ತೆ. ಇದರ ಮುಖಾಂತರವಾಗಿ IPR ರಿಫಾರ್ಮ್ಸ್ಗಳನ್ನು ಫೋರ್ಸ್ ಮಾಡುತ್ತೆ. ಹೇಗೆ ಅಂತ ಅಂದರೆ ಟ್ರೇಡ್ ಸ್ಯಾಕ್ಷನ್ಸ್ಗಳನ್ನು ಈ ರಾಷ್ಟ್ರಗಳ ಮೇಲೆ ಇಡುವಂಥದ್ದು ಮತ್ತು WTO ಡಿಸ್ಪ್ಯೂಟ್ ರೆಸಲ್ಯೂಷನ್ ಅನ್ನು ಅಪ್ರೋಚ್ ಮಾಡುವಂಥದ್ದು. ಇಂಥ ಮೆಥಡ್ಸ್ಗಳ ಮುಖಾಂತರವಾಗಿ ಈ ಪ್ರಯಾರಿಟಿ ಫಾರಿನ್ ಕಂಟ್ರೀಸ್ ಲಿಸ್ಟ್ನ ಅಡಿಯಲ್ಲಿರ್ತಕ್ಕಂಥ ಕಂಟ್ರೀಸ್ಗಳಿಗೆ IPR ರಿಫಾರ್ಮ್ಸ್ಗಳನ್ನು ಮಾಡುವಂತೆ ಫೋರ್ಸ್ ಮಾಡುತ್ತೆ USA. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸ್ಪೆಷಲ್ 301 ರಿಪೋರ್ಟ್ನ ಬಗ್ಗೆ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೋಡೋದಾದರೆ ಇದರಲ್ಲಿ ಈ ಕೆಳಗೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಬೇಕಾಗತ್ತೆ. ಸ್ಪೆಷಲ್ 301 ರಿಪೋರ್ಟ್ನ ಬಗ್ಗೆ ಇಲ್ಲಿ ಮೊದಲ ಹೇಳಿಕೆ ಹೇಳುತ್ತೆ ಇಟ್ ಈಸ್ ರಿಲೀಸ್ಡ್ ಬಯಾನಿಯಲಿ ಅಂತ ಹೇಳಿ. ಆದರೆ ಈ ರಿಪೋರ್ಟ್ ಪ್ರತಿ ವರ್ಷವೂ ಕೂಡ ಆನ್ಯುಯಲಿ ಈ ರಿಪೋರ್ಟ್ ರಿಲೀಸ್ ಆಗೋದ್ರಿಂದ ಈ ವಾಕ್ಯ ತಪ್ಪಾಗುತ್ತೆ. ಎರಡನೇ ಹೇಳಿಕೆ ಹೇಳುತ್ತೆ ಇಂಡಿಯಾ ಈಸ್ ಪ್ಲೇಸ್ಡ್ ಅಮಾಂಗ್ ಪ್ರಯಾರಿಟಿ ಫಾರಿನ್ ಕಂಟ್ರೀಸ್ ಲಿಸ್ಟ್ ಇನ್ ದಿಸ್ ರಿಪೋರ್ಟ್ ಅಂತ ಹೇಳಿ. ಇದು ಕೂಡ ತಪ್ಪಾದಂಥ ಹೇಳಿಕೆ ಆಗುತ್ತೆ. ಯಾಕೆ ಅಂದರೆ ಭಾರತ ಪ್ರಯಾರಿಟಿ ವಾಚ್ ಲಿಸ್ಟ್ನ ಅಡಿಯಲ್ಲಿ ಪ್ಲೇಸ್ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ನೈದರ್ 1 ನಾಟ್ 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಆರ್ಟಿಕಲ್ ನೀಟ್ ಅಪ್ಲೈಸ್ ಟು ಮೈನಾರಿಟಿ ಕಾಲೇಜಸ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು ಹೇಳಿರುವಂಥದ್ದು. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಪಾಲಿಟಿ ಫಂಡಮೆಂಟಲ್ ರೈಟ್ಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬೋದಾಗುತ್ತೆ. ಮೆಡಿಕಲ್ ಎಜುಕೇಷನಿನ UG ಮತ್ತು PG ಕೋರ್ಸಸ್ಗಳಿಗೆ ಅಂಥೇಳಿ ನಡೆಸುವಂಥ ನೀಟ್ ಎಕ್ಸಾಮ್ ಅನ್ನುವಂಥದ್ದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ಗಳಲ್ಲೂ ಕೂಡ ನೀಟ್ ಎಕ್ಸಾಮ್ ಅಪ್ಲಿಕಬಲ್ ಆಗುತ್ತೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ನವರು ಒಂದು ಜಡ್ಜ್ಮೆಂಟನ್ನು ನೀಡಿದ್ದಾರೆ. ಆದರೆ ಇದರ ವಿರುದ್ಧವಾಗಿ ಸೆವೆರಲ್ ಮೈನಾರಿಟಿ ರನ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳು ಕೇಸನ್ನು ಫೈಲ್ ಮಾಡಿರುವಂಥದ್ದು. ನೀಟ್ ಎಕ್ಸಾಮ್ ಅನ್ನುವಂಥದ್ದು ಯೂನಿಫಾರ್ಮ್ ಆಗಿ ನಮಗೂ ಕೂಡ ಅಪ್ಲೈ ಆಗುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿರುವಂಥದ್ದು. ಇದು ಈ ನೀಟ್ ಎಕ್ಸಾಮ್ ಅನ್ನುವಂಥದ್ದು ಮೈನಾರಿಟಿ ಇನ್ಸ್ಟಿಟ್ಯೂಟ್ಸ್ಗಳಿಗೆ ಅಪ್ಲೈ ಆಗುತ್ತೆ ಅನ್ನುವಂಥ ಸುಪ್ರೀಂ ಕೋರ್ಟಿನ ಒಂದು ತೀರ್ಪು ಅನ್ನುವಂಥದ್ದು ನಮ್ಮ ಫಂಡಮೆಂಟಲ್ ರೈಟ್ಸ್ ಅನ್ನ ವೈಲೇಟ್ ಮಾಡ್ತಾ ಇದೆ ಅಂತ ಹೇಳಿ ಅವರು ಹೇಳುವಂಥದ್ದು. ಮೈನಾರಿಟಿ ಇನ್ಸ್ಟಿಟ್ಯೂಟ್ಸ್ಗಳನ್ನು ಮ್ಯಾನೇಜ್ ಮಾಡುವಂಥದ್ದು, ಅವುಗಳನ್ನು ಅಡ್ಮಿನಿಸ್ಟರ್ ಮಾಡುವಂಥ ರೈಟ್ ಅನ್ನುವಂಥದ್ದು ಮೈನಾರಿಟೀಸ್ಗಳಿಗೆ ಇರೋದ್ರಿಂದ ಇದರಲ್ಲಿ ನೀಟ್ ಎಕ್ಸಾಮ್ ಕೂಡ ಎಲ್ಲರಿಗೆ ಅಪ್ಲಿಕಬಲ್ ಆಗುವಂತೆ ನಮ್ಮ ಮೈನಾರಿಟಿ ಇನ್ಸ್ಟಿಟ್ಯೂಟ್ಗಳಿಗೂ ಕೂಡ ಅಪ್ಲಿಕಬಲ್ ಆಗುತ್ತೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ತಂದಿರುವಂಥ ಈ ತೀರ್ಪು ನಮ್ಮ ಫಂಡಮೆಂಟಲ್ ರೈಟ್ ಆಫ್ ರಿಲಿಜಿಯಸ್ ಫ್ರೀಡಮ್ ಅನ್ನ ವೈಲೇಟ್ ಮಾಡುತ್ತೆ ಅನ್ನುವಂಥದ್ದನ್ನ ಮೈನಾರಿಟಿ ಇನ್ಸ್ಟಿಟ್ಯೂಟ್ಸ್ಗಳು ಕೇಸನ್ನು ಫೈಲ್ ಮಾಡಿರುವಂಥದ್ದು. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತಂದ್ರೆ ರೈಟ್ ಟು ಫ್ರೀಡಮ್ ಆಫ್ ಟ್ರೇಡ್ ಆರ್ ಬಿಸ್ನೆಸ್ ಅನ್ನುವಂಥದ್ದು ಒಂದು ಅಬ್ಸಲ್ಯೂಟ್ ರೈಟ್ ಅಲ್ಲ, ಇದು ಕೂಡ ರೀಸನಬಲ್ ರಿಸ್ಟ್ರಿಕ್ಷನ್ಸ್ಗೆ ಸಬ್ಜೆಕ್ಟ್ ಆಗಿರುತ್ತೆ. ಸ್ಟೂಡೆಂಟ್ ಕಮ್ಯುನಿಟಿಯ ಇಂಟ್ರೆಸ್ಟ್ಗಳನ್ನು ಆಧಾರವಾಗಿಟ್ಟುಕೊಂಡು ಮತ್ತು ಅವರಲ್ಲಿರ್ತಕ್ಕಂಥ ಮೆರಿಟ್ ಅನ್ನು ಪ್ರಮೋಟ್ ಮಾಡೋದಕ್ಕೆ ಎಕ್ಸಲೆನ್ಸ್ ಅನ್ನ ಅಂದ್ರೆ ಯಾರು ಒಳ್ಳೆಯ ಅಂಕಗಳನ್ನು ತೆಗಿತಾರೆ, ಯಾರು ಹೆಚ್ಚು ಬುದ್ಧಿಮಟ್ಟವನ್ನು ಪ್ರದರ್ಶಿಸ್ತಾರೆ ಅಂಥವರನ್ನ ರೆಕಗ್ನೈಸ್ ಮಾಡುವಂಥ ಉದ್ದೇಶದಿಂದ ಮತ್ತು ಮಾಲ್ ಪ್ರಾಕ್ಟೀಸಸ್ ಅನ್ನ ಕರ್ಬ್ ಮಾಡುವಂಥ ಉದ್ದೇಶದಿಂದ ರೈಟ್ ಟು ಫ್ರೀಡಮ್ ಆಫ್ ಟ್ರೇಡ್ ಆರ್ ಬಿಸ್ನೆಸ್ ಅನ್ನುವಂಥದ್ದು ಕೂಡ ರೀಸನಬಲ್ ರಿಸ್ಟ್ರಿಕ್ಷನ್ ಅನ್ನ ಒಳಗೊಂಡಿದೆ ಸ್ಟೂಡೆಂಟ್ಸ್ ಕಮ್ಯುನಿಟಿಯ ಇಂಟ್ರೆಸ್ಟ್ಗಳ ಮೇಲೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳ್ತಾ ಇರುವಂಥದ್ದು. ಯೂನಿಫಾರ್ಮ್ ಎಂಟ್ರೆನ್ಸ್ ಟೆಸ್ಟ್ ಅನ್ನುವಂಥದ್ದು ಟೆಸ್ಟ್ ಆಫ್ ಪ್ರಪೋರ್ಷನಾಲಿಟಿಯನ್ನು ಕ್ವಾಲಿಫೈ ಮಾಡುತ್ತೆ ಮತ್ತು ಇದು ರೀಸನಬಲ್ ಆಗಿ ಕೂಡ ಇರೋದ್ರಿಂದ ಯೂನಿಫಾರ್ಮ್ ಎಂಟ್ರೆನ್ಸ್ ಟೆಸ್ಟ್ ಅನ್ನುವಂಥದ್ದು ಮೈನಾರಿಟಿ ಇನ್ಸ್ಟಿಟ್ಯೂಟ್ಸ್ಗಳಿಗೂ ಕೂಡ ಅಪ್ಲೈ ಆಗಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ತೀರ್ಪಾಗಿರುವಂಥದ್ದು. ಮೈನಾರಿಟಿ ಇನ್ಸ್ಟಿಟ್ಯೂಟ್ಸ್ಗಳು ಕೂಡ ಲಾ ಹೇಳುವಂತೆ ಲಾನ ಕೆಳಗೆ ಬರುವಂಥ ರೆಗ್ಯುಲೇಷನ್ಸ್ಗಳನ್ನು ಕಂಪ್ಲೈ ಮಾಡುವಲ್ಲಿ ಈಕ್ವಲಿ ಬೌಂಡ್ ಆಗಿರುತ್ತೆ. ಬೇರೆ ಇನ್ಸ್ಟಿಟ್ಯೂಟ್ಸ್ಗಳು ಯಾವ ರೀತಿಯಾಗಿ ಲಾ ಅನ್ನು ಫಾಲೋ ಮಾಡುತ್ತೆ ಅದೇ ರೀತಿಯಾಗಿ ಈ ಇನ್ಸ್ಟಿಟ್ಯೂಟ್ಸ್ಗಳು ಕೂಡ ಲಾನ ಕೆಳಗೆ ಬರುವಂಥ ಕಂಡೀಷನ್ಸ್ಗಳನ್ನು ಇದು ಕೂಡ ಫಾಲೋ ಮಾಡಬೇಕಾಗುತ್ತೆ. ನೀಟ್ನ ಮುಖಾಂತರವಾಗಿ ಅಡ್ಮಿಷನ್ ಅನ್ನು ಮಾಡುವಂಥದ್ದು ಡಿವೈಸಿವ್ ಆಗೂ ಇಲ್ಲ, ಡಿಸ್ಇಂಟಿಗ್ರೇಟಿವ್ ಆಗೂ ಇಲ್ಲ. ಇವು ನೆಸೆಸರಿ ಆಗಿರೋದ್ರಿಂದ ನೀಟ್ನ ಕೆಳಗೆ ಈ ಇನ್ಸ್ಟಿಟ್ಯೂಟ್ಸ್ಗಳು ಕೂಡ ಒಳಪಡುತ್ತೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ತೀರ್ಪಾಗಿರುವಂಥದ್ದು.
ಮೆಡಿಕಲ್ ಎಜುಕೇಷನಿನ ಗ್ರಾಜ್ಯುಯೇಟ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಮೆಡಿಕಲ್ ಅಥವಾ ಡೆಂಟಲ್ ಕೋರ್ಸಸ್ಗಳೇನಿದೆ ಈ ಕೋರ್ಸ್ಗಳಿಗೆ ಅಡ್ಮಿಷನ್ಸ್ಗಳು ಸೋಲಿ ನೀಟ್ನ ಮುಖಾಂತರವೇ ಆಗಬೇಕು ಅನ್ನುವಂಥದ್ದು, ಯಾವುದೇ ಫಂಡಮೆಂಟಲ್ ರೈಟ್ಸ್ಗಳನ್ನು ಅಥವಾ ರಿಲಿಜಿಯಸ್ ರೈಟ್ಸ್ಗಳನ್ನು ಮೈನಾರಿಟಿಯ ವಿಚಾರವಾಗಿ ವೈಲೇಟ್ ಮಾಡೋದಿಲ್ಲ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವಂಥದ್ದು. ಮೈನಾರಿಟೀಸ್ಗಳು ರನ್ ಮಾಡುವಂಥ ಏಡೆಡ್ ಮತ್ತು ಅನ್ಏಡೆಡ್ ಮೆಡಿಕಲ್ ಕಾಲೇಜಸ್ ಎರಡಕ್ಕೂ ಕೂಡ ನೀಟ್ ಎಕ್ಸಾಮ್ ಅಪ್ಲಿಕಬಲ್ ಆಗಿರುತ್ತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂಥದ್ದು. ನೀಟ್ ಎಕ್ಸಾಮ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅನ್ನುವಂಥದ್ದು ಇದರ ಫುಲ್ ಫಾರ್ಮ್ ಆಗಿದೆ. ಇದು ಅಂಡರ್ ಗ್ರಾಜ್ಯುಯೇಟ್ಗೆ ಅಂತ ಹೇಳಿ ನಡೆಸುವಂಥ ಒಂದು ಪರೀಕ್ಷೆಯಾಗಿದೆ. ಇದಕ್ಕೆ ಹಿಂದೆ ಆಲ್ ಇಂಡಿಯಾ ಪ್ರೀ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸ್ತಾ ಇದ್ದಿದ್ದು, ಈಗ ಇದು ಸಕ್ಸೀಡ್ ಆಗಿ ನೀಟ್ ಎಕ್ಸಾಮ್ ಅನ್ನ ನಡೆಸ್ತಾ ಇರುವಂಥದ್ದು. ಇದೊಂದು ಎಂಟ್ರೆನ್ಸ್ ಟೆಸ್ಟ್ ಆಗಿದೆ. ಪ್ಯಾನ್ ಇಂಡಿಯಾ ಎಲ್ಲ 12th ಗ್ರೇಡ್ ಮಕ್ಕಳು ಕೂಡ MBBS ಅಥವಾ ಡೆಂಟಲ್ ಕೋರ್ಸಸ್ಗಳಿಗೆ ಅಡ್ಮಿಷನ್ ಅನ್ನ ಪಡಿಬೇಕು ಅಂತ ಅಂದ್ರೆ ಪ್ರೈವೇಟ್ ಕಾಲೇಜ್ ಆಗಿರ್ಬೋದು ಅಥವಾ ಗವರ್ಮೆಂಟ್ ಕಾಲೇಜ್ ಆಗಿರ್ಬೋದು, ಈ ಎರಡು ಕಾಲೇಜಸ್ಗಳಲ್ಲಿ MBBS ಅಥವಾ BDSಗೆ ಅಡ್ಮಿಷನ್ ಅನ್ನ ಪಡೆಯೋದಕ್ಕೆ ಈ ನೀಟ್ ಎಕ್ಸಾಮ್ ಅನ್ನ ಬರೆಯುವಂಥದ್ದು. ನೀಟ್ UG ಪರೀಕ್ಷೆಯನ್ನ MBBS ಮತ್ತು BDS ಕೋರ್ಸಸ್ಗಳಿಗೆ ನಡೆಸ್ತಾ ಇದ್ದು, ಇದನ್ನ ಕಂಡಕ್ಟ್ ಯಾರು ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಈ ನೀಟ್ ಪರೀಕ್ಷೆಯನ್ನ ಕಂಡಕ್ಟ್ ಮಾಡುವಂಥದ್ದು. ಮತ್ತು ಇದರ ರಿಸಲ್ಟ್ಸ್ಗಳನ್ನ ಡೈರೆಕ್ಟರೇಟ್ ಜನರಲ್ ಆಫ್ ಹೆಲ್ತ್ ಸರ್ವಿಸಸ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ನವ್ರಿಗೆ ಇದರ ರಿಸಲ್ಟ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ನೀಟ್ ಎಕ್ಸಾಮ್ ಬಂದಿದ್ದರ ಉದ್ದೇಶ ಏನು ಅಂತಂದ್ರೆ, ಮೆಡಿಕಲ್ ಎಜುಕೇಷನ್ಗೆ ವಿದ್ಯಾರ್ಥಿಗಳನ್ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕ್ಯಾಪಿಟೇಷನ್ ಫೀಯನ್ನ, ಬಹಳ ಹೈ ಕ್ಯಾಪಿಟೇಷನ್ ಫೀಯನ್ನ ಪಡಿತಾ ಇದ್ದಿದ್ದಂಥದ್ದು. ಇದನ್ನ ತಡೆಗಟ್ಟಬೇಕು, ಎಕ್ಸ್ಪ್ಲಾಯ್ಟೇಷನ್ ಅನ್ನ ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿ, ಮತ್ತು ಪ್ರಾಫಿಟೀರಿಂಗ್ ಅನ್ನ ಏನು ಈ ವಿಚಾರವಾಗಿ ಮೆಡಿಕಲ್ ಎಜುಕೇಷನ್ ನ ವಿಚಾರವಾಗಿ ಮಾಡ್ತಾ ಇದ್ರು, ಇದನ್ನ ತಡೆಗಟ್ಟಬೇಕು ಅನ್ನುವಂತ ಹೇಳಿ, ಮತ್ತು ಈ ವೈದ್ಯಕೀಯ ಶಿಕ್ಷಣವನ್ನ ಕಮರ್ಷಿಯಲೈಸ್ ಮಾಡುವಂಥದ್ದು ಅಂದರೆ ವಾಣಿಜ್ಯೀಕರಣಗೊಳಿಸುವುದನ್ನು ತಡಿಬೇಕು ಅಂತ ಹೇಳಿ, ಈ ಎಲ್ಲ ಉದ್ದೇಶದಿಂದ ಮತ್ತು ಕರಪ್ಟ್ ಪ್ರಾಕ್ಟೀಸಸ್ ಅನ್ನು ತಡೆಯುವಂಥ ಉದ್ದೇಶದಿಂದ ಈ ಎಲ್ಲ ಉದ್ದೇಶಕ್ಕೆ ನೀಟ್ ಎಕ್ಸಾಮ್ ಅನ್ನು ಸರ್ಕಾರದವರು ಜಾರಿಗೆ ತಂದದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಆರ್ಟಿಕಲ್ 30.1 ಮತ್ತು 30.2 ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗೋದ್ರಿಂದ ಈ ಆರ್ಟಿಕಲ್ಸ್ ಏನೇನು ಹೇಳುತ್ತೆ ಅನ್ನೋದನ್ನ ಇಲ್ಲಿ ನಾವು ನೀಡಿದ್ದೇವೆ ನಿಮ್ಮ ರೆಫರೆನ್ಸ್ಗಾಗಿ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಫಂಡಮೆಂಟಲ್ ರೈಟ್ಸ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಈಗ ಯಾವುದು ಸುದ್ದಿಯಲ್ಲಿರುತ್ತೋ ಅಂಥವುಗಳು ಇನ್ನಷ್ಟು ಇಂಪಾರ್ಟೆಂಟ್ ಆಗೋದ್ರಿಂದ ಈಗ ಮೈನಾರಿಟೀಸ್ ಇನ್ಸ್ಟಿಟ್ಯೂಟ್ಗಳು ಸುಪ್ರೀಂ ಕೋರ್ಟಿನ ಮೊರೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಆರ್ಟಿಕಲ್ 30.1 30.2 ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗೋದ್ರಿಂದ ನಿಮ್ಮ ರೆಫರೆನ್ಸ್ಗೆ ಅಂತ ಹೇಳಿ ಈ ಆರ್ಟಿಕಲ್ಸ್ಗಳನ್ನು ನೀಡಲಾಗಿದೆ. ಇವುಗಳನ್ನು ಓದ್ಕೊಂಡು ಒಂದು ಬಾರಿ ಮನನ ಮಾಡ್ಕೊಳ್ಳಿ. ಮುಂದಿನ ಆರ್ಟಿಕಲ್, ಒನ್ ಸ್ಟ್ರೈನ್ ಆಫ್ ವೈರಸ್ ಈಸ್ ಮೋಸ್ಟ್ ಪೊಟೆಂಟ್ ಅಂತ ಹೇಳಿ ಒಂದು ಅಧ್ಯಯನ ಹೇಳ್ತಾ ಇದೆ. ಇದನ್ನು ನಾವು GS ಪೇಪರ್ 2 ನ ಅಡಿಯಲ್ಲಿ ಸೋಷಿಯಲ್ ಜಸ್ಟಿಸ್ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ, ಹಾಗೂ GS ಪೇಪರ್ 3 ನ ಅಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬೋದಾಗುತ್ತೆ. ವೆಸ್ಟ್ ಬೆಂಗಾಲಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಮೆಡಿಕಲ್ ಜೀನೋಮಿಕ್ಸ್ ಅನ್ನುವಂಥ ಸಂಸ್ಥೆಯ ವಿಜ್ಞಾನಿಗಳು ನಾವೆಲ್ ಕರೋನಾ ವೈರಸ್ ಅನ್ನುವಂಥದ್ದು ಮ್ಯುಟೇಷನ್ಗೆ ಒಳಪಟ್ಟಿದ್ದು 10 ಡಿಫ್ರೆಂಟ್ ಟೈಪ್ಸ್ಗಳಾಗಿ ಮ್ಯುಟೇಟ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಟೈಪ್ಸ್ಗಳನ್ನು ಕ್ಲೇಡ್ಸ್ ಅಂತ ಕೂಡ ಕರೆಯುವಂಥದ್ದು. ಈ 10 ಪೈಕಿ ಒಂದು ಸ್ಪೆಸಿಫಿಕ್ ಟೈಪ್ A to A ಆಗಿದ್ದು ಇದು ಪ್ರಿಡಾಮಿನೆಂಟ್ ಆಗಿ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಹೆಚ್ಚು ರಾಷ್ಟ್ರಗಳಲ್ಲಿ ಅಥವಾ ಹೆಚ್ಚಿನ ಜನರಲ್ಲಿ ಈ A to A ಟೈಪ್ ಅನ್ನ ನಾವು ಕಾಣಬಹುದಾಗಿದೆ. ಚೀನಾದಿಂದ ಬರೆದಂತ ಒರಿಜಿನಲ್ ವೈರಸ್ ಏನಿತ್ತು, ಈ ಒರಿಜಿನಲ್ ವೈರಸ್ಸಿನ ಒರಿಜಿನಲ್ ಟೈಪ್ ಅನ್ನುವಂಥದ್ದು O ಆಗಿತ್ತು. ಇದನ್ನು ಕೂಡ ಈಗ ರೀಪ್ಲೇಸ್ ಮಾಡಿ ಈ A to A ಅನ್ನುವಂಥದ್ದು ಹೆಚ್ಚಿನದಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. A to A ಅನ್ನುವಂಥ ಈ ಟೈಪ್ ಆಫ್ ಕರೋನಾ ವೈರಸ್ ಅನ್ನುವಂಥದ್ದು ಎಲ್ಲಿ ಕಾಣಿಸುತ್ತೆ ಪ್ರಿಡಾಮಿನೆಂಟ್ ಆಗಿ ಅಂತ ಅಂದ್ರೆ, ನ್ಯೂಯಾರ್ಕ್ನಲ್ಲಿ, ಇಟಲಿನಲ್ಲಿ, ಆಸ್ಟ್ರೇಲಿಯಾ, ಸ್ಪೇನ್, ಐಸ್ಲ್ಯಾಂಡ್, ಬ್ರೆಜಿಲ್, ಕಾಂಗೋ ಈ ಎಲ್ಲ ರಾಷ್ಟ್ರಗಳಲ್ಲಿ ಮತ್ತು ಭಾರತದಲ್ಲೂ ಕೂಡ ಡಾಮಿನೆಂಟ್ ಆಗಿ ಇರುವಂಥದ್ದು ಈ A to A ಟೈಪ್ ಆಗಿದೆ. B1 ಅನ್ನುವಂಥದ್ದು ವಾಷಿಂಗ್ಟನ್ನಲ್ಲಿ ಪ್ರಿಡಾಮಿನೆಂಟ್ ಆಗಿರುವಂಥ ಕರೋನಾ ವೈರಸ್ಸಿನ ಒಂದು ಕ್ಲೇಡ್ ಆಗಿರುವಂಥದ್ದು. ಕರೋನಾ ವೈರಸ್ಸಿನ ಮ್ಯುಟೇಷನ್ಸ್ಗಳು ಡಿಫ್ರೆಂಟ್ ಟೈಪ್ ಅನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಡಿಫ್ರೆಂಟ್ ಟೈಪ್ಸ್ ಡಿಫ್ರೆಂಟ್ ಪ್ಲೇಸಸ್ಗಳಲ್ಲಿ ಇರೋದಕ್ಕೆ ಕಾರಣ ಏನು ಅಂತ ಅಂದರೆ, ಟ್ರಾವೆಲ್ ಕಾಂಟ್ಯಾಕ್ಟಿನ ಪ್ಯಾಟ್ರನ್ಸ್ಗಳು ಡಿಫ್ರೆಂಟ್ ಆಗಿ ಇರುವಂಥದ್ದು ಚೀನಾ ಮತ್ತು ಯುರೋಪ್ನಲ್ಲಿ. ಈ ಕಾರಣಕ್ಕೆ ಇಲ್ಲಿ ಡಿಫ್ರೆಂಟ್ ಆದಂಥ ಮ್ಯುಟೇಟೆಡ್ ವೈರಸ್ ಅನ್ನು ನಾವು ಕಾಣಬಹುದಾಗಿದೆ. ಮ್ಯುಟೇಷನ್ ಅಂತ ಅಂದರೆ ಯಾವುದೇ ಒಂದು ಆರ್ಗ್ಯಾನಿಸಮ್ನಲ್ಲಿ, ಉದಾಹರಣೆಗೆ ಈಗ ಕರೋನಾ ವೈರಸ್ ಅಂತಾನೆ ಅನ್ಕೊಳ್ಳೋಣ, ಈ ವೈರಸ್ಸಿನ ಜೀನೋಮ್ ಏನಿರುತ್ತೆ, ಈ ಜೀನೋಮ್ನಲ್ಲಿರ್ತಕ್ಕಂಥ ನ್ಯೂಕ್ಲಿಯೋಟೈಡಿನ ಸೀಕ್ವೆನ್ಸಸ್ಗಳಲ್ಲಿ ಬದಲಾವಣೆಗಳಾಗೋದನ್ನು ನಾವು ಮ್ಯುಟೇಷನ್ ಅಂತ ಹೇಳಿ ಕರಿತೇವೆ. ಎಲ್ಲ ವೈರಸ್ಗಳು ಕೂಡ ಮ್ಯುಟೇಟ್ ಆಗುತ್ತೆ. ಇದು ವೈರಸ್ಸಿನ ಲೈಫ್ ಸೈಕಲಿನ ಒಂದು ಭಾಗವೇ ಆಗಿ ಹೋಗಿದೆ. ಈ ಶಿಫ್ಟ್ ಮತ್ತು ಚೇಂಜಸ್ ಅನ್ನುವಂಥದ್ದು ಬಿಗ್ ಡೀಲ್ ಏನಲ್ಲ. ಅಂದರೆ ಇದು ವ್ಯಾಕ್ಸಿನ್ನ ವಿಚಾರವಾಗಿ ನಾವು ನೋಡಿದಾಗ ನಾವು ಕಂಡಿರ್ತಕ್ಕಂಥ ವ್ಯಾಕ್ಸಿನು ಮ್ಯುಟೇಟೆಡ್, ಬೇರೆ ರೀತಿಯಾಗಿ ಮ್ಯುಟೇಟ್ ಆದಂಥ ವೈರಸ್ಸಿಗೆ ಅಪ್ಲೈ ಆಗುತ್ತಾ ಅಂತ ಅಂದರೆ, ಮ್ಯುಟೇಷನ್ಸ್ಗೆ ಒಳಪಟ್ಟಂಥ ವೈರಸ್ಸಿನ ಸ್ಟ್ರೈನ್ಸ್ಗಳಿಗೂ ಮತ್ತು ಒರಿಜಿನಲ್ ಸ್ಟ್ರೈನ್ಸ್ಗಳಿಗೂ ಹೆಚ್ಚಿನ ಡಿಫ್ರೆನ್ಸ್ ಏನು ಇರಲ್ಲ. ಹಾಗಾಗಿ ಈ ಮ್ಯುಟೇಟೆಡ್ ಸ್ಟ್ರೈನ್ಸ್ಗಳಿಗೂ ಕೂಡ ಈ ಸೇಮ್ ವ್ಯಾಕ್ಸಿನ್ ಅನ್ನುವಂಥದ್ದು ಅಪ್ಲಿಕಬಲ್ ಆಗುತ್ತೆ. ಇದರ ಬಗ್ಗೆ ನಾವು ವರಿ ಮಾಡುವಂತಿಲ್ಲ. ಈ ನಾವೆಲ್ ಕರೋನಾ ವೈರಸ್ ಒಂದು RNA ವೈರಸ್ ಆಗಿದ್ದು, ಇಲ್ಲಿ ಕಲೆಕ್ಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಅನ್ನುವಂಥದ್ದು
ಪ್ರೋಟೀನ್ ಶೆಲ್ನ ಒಳಗೆ ಪ್ಯಾಕ್ಡ್ ಆಗಿರೋದನ್ನ ಕಾಣಬಹುದಾಗುತ್ತೆ. RNA ವೈರಸಸ್ ಯಾವುಗಳು, ಇನ್ನುಳಿದಂತ RNA ವೈರಸಸ್ಗಳನ್ನ ನಾವು ಇಲ್ಲಿ ಲಿಸ್ಟ್ ಮಾಡೋದಾದ್ರೆ ಫ್ಲೂ ಮತ್ತು ಮೀಸಲ್ಸ್ಗಳಾಗಿರ್ಬೋದು, ಇವು ಹೆಚ್ಚು ಪ್ರೋನ್ ಆಗಿರುತ್ತೆ ಮ್ಯೂಟೇಷನ್ಸ್ಗೆ ಅಥವಾ ಬದಲಾವಣೆಗೆ, ಚೇಂಜಸ್ ಅನ್ನ ಕಾಣೋದಕ್ಕೆ, ಮ್ಯೂಟೇಷನ್ಸ್ಗೆ ಒಳಪಡೋದಕ್ಕೆ. DNA ವೈರಸಸ್ಗಳಿಗೆ ಕಂಪೇರ್ ಮಾಡಿದಾಗ RNA ವೈರಸಸ್ಗಳು ಹೆಚ್ಚು ಪ್ರೋನ್ ಆಗಿರುತ್ತೆ ಮ್ಯೂಟೇಷನ್ಸ್ಗಳಿಗೆ. DNA ವೈರಸಸ್ಗಳು ಯಾವುದು ಅಂದ್ರೆ ಹರ್ಪಸ್ ಆಗಿರ್ಬೋದು, ಸ್ಮಾಲ್ ಪಾಕ್ಸ್ ಆಗಿರ್ಬೋದು, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಆಗಿರ್ಬೋದು, ಇವೆಲ್ಲವೂ ಕೂಡ DNA ವೈರಸ್ ಆಗಿರುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಈ ಬಾರಿ ಕರೋನಾ ವೈರಸ್ ಬಹಳನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಬಯೋಲಾಜಿಕಲಿ ಈ ವೈರಸ್ನ ಬಗ್ಗೆ, ಇದರಲ್ಲಾಗುವಂತ ಮ್ಯೂಟೇಷನ್ನ ಬಗ್ಗೆ, ಇದರಲ್ಲಿ ಬರುವಂತ ಈ ಕ್ಲೇಡ್ಸ್ಗಳು ಯಾವ್ಯಾವುದು, ಮ್ಯೂಟೇಷನ್ ಟೈಪ್ಸ್ ಯಾವ್ಯಾವುದು, ಇವುಗಳ ಬಗ್ಗೆ ಮತ್ತು ಇದರ ಬಗ್ಗೆ ಇರ್ತಕ್ಕಂಥ ಎಲ್ಲ ಡೀಟೈಲ್ಡ್ ಇನ್ಫಾರ್ಮೇಶನ್ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ. ಇಲ್ಲಿ RNA ವೈರಸಸ್ಗಳಿಗಿಂತ DNA ವೈರಸಸ್ ಕಡಿಮೆ ಮ್ಯೂಟೇಷನ್ಸ್ಗೆ ಒಳಪಡುತ್ತೆ ಅನ್ನುವಂಥ ಅಂಶ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಮತ್ತು RNA ವೈರಸಸ್ಗಳು ಯಾವುದು, DNA ವೈರಸಸ್ಗಳು ಯಾವುದು ಅನ್ನುವಂಥದ್ದು ಕೂಡ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮ್ಯೂಟೇಷನ್ಸ್ಗಳು, ಕರೋನಾ ವೈರಸ್ಸಿನ ಮ್ಯೂಟೇಟೆಡ್ ಫಾರ್ಮ್ಸ್ ಏನ್ ಬರುತ್ತೆ, ಇವುಗಳು ಕೂಡ ಕರೋನಾ ವೈರಸ್ಸಿಗೆ ವೆರಿ ಮಚ್ ಸಿಮಿಲರ್ ಆಗಿರೋದ್ರಿಂದ ಈ ಕರೋನಾ ವೈರಸ್ಸಿಗೆ ಕಂಡುಹಿಡಿಯುವಂತ ವ್ಯಾಕ್ಸಿನ್ ಈ ಮ್ಯೂಟೇಟೆಡ್ ಫಾರ್ಮ್ಸ್ ಆಫ್ ಕರೋನಾ ವೈರಸ್ ಏನಿರುತ್ತೆ ಇವಕ್ಕೂ ಕೂಡ ಅಪ್ಲಿಕಬಲ್ ಆಗುತ್ತೆ. ಇಂದಿನ TNA ಅಡಿಯಲ್ಲಿನ ಕಡೆಯ ಆರ್ಟಿಕಲ್ ಓನ್ಲಿ 30 lakh ಫೌಂಡ್ MG ನರೇಗಾ ವರ್ಕ್ ಇನ್ ಏಪ್ರಿಲ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನ ಅಡಿಯಲ್ಲಿ ಎಕಾನಮಿ ಎಂಪ್ಲಾಯ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಕರೋನಾ ವೈರಸ್ನ ಹಿನ್ನೆಲೆಯಲ್ಲಿ 40 ದಿನಗಳ ಲಾಕ್ಡೌನ್ ಅನ್ನ ಕೇಂದ್ರ ಸರ್ಕಾರದವರು ಭಾರತದಾದ್ಯಂತ ಘೋಷಣೆ ಮಾಡಿದ್ರೂ ಸಹ ಏಪ್ರಿಲ್ 20ರಿಂದ ಏಪ್ರಿಲ್ 20ರ ನಂತರದಲ್ಲಿ MG ನರೇಗಾ ವರ್ಕ್ಸ್ಗಳನ್ನು ರೀಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸರ್ಕಾರದವರು ಒಂದು ಸೂಚನೆಯನ್ನು ನೀಡಿದ್ರು. ಆದರೂ ಕೂಡ ಏಪ್ರಿಲ್ 20ರಿಂದ ಇದುವರೆಗೂ ಏಪ್ರಿಲ್ ತಿಂಗಳ ಕಡೆಯವರೆಗೂ 30 ಲಕ್ಷ ಕೆಲಸ ಮಾತ್ರವೇ ಈ MG ನರೇಗಾದ ಅಡಿಯಲ್ಲಿ ಏಪ್ರಿಲ್ನ ಕಡೆಯಲ್ಲಿ ಆಗಿರುವಂಥದ್ದು. ಇದು ಈ ಹಿಂದಿನ ವರ್ಷಕ್ಕೆ ಹೋಲಿಸಿದಾಗ ಕೇವಲ 17% ಆಫ್ ದಿ ಯೂಶುವಲ್ ಟೈಮ್ಸ್ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ. ಕಳೆದ 5 ವರ್ಷಗಳಲ್ಲೇ ಇದು ಅತಿ ಕಡಿಮೆ ಆಗಿದೆ. ಏಪ್ರಿಲ್ ತಿಂಗಳಿನಲ್ಲಿ ಆದಂಥ MG ನರೇಗಾದ ವರ್ಕ್ ಅನ್ನು ನೋಡಿದಾಗ 82% ಡ್ರಾಪ್ ಅನ್ನು ನಾವು ಕಾಣಬಹುದಾಗುತ್ತೆ. ಕಳೆದ ವರ್ಷದಲ್ಲಿ 1.7 crore ವರ್ಕರ್ಸ್ಗಳು ಈ ಏಪ್ರಿಲ್ 1 ತಿಂಗಳಲ್ಲೇ ಕೆಲಸವನ್ನ ಮಾಡಿದ್ರು. ಆದರೆ ಈಗ ಕೇವಲ ಈ 30 ಲಕ್ಷ ಕೆಲಸಗಾರರು ಕೆಲಸ ಮಾಡಿರೋದನ್ನ ನೋಡಿದ್ರೆ ಇದು 82ರಷ್ಟು ಕುಸಿತವನ್ನ ಕಂಡಿರೋದನ್ನ ಗಮನಿಸಬಹುದಾಗುತ್ತೆ. ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ, ವಲಸಿಗ ಕೆಲಸಗಾರರಿಗೆ ಈಗಾಗಲೇ ಅವರು ಕೆಲಸವನ್ನ ಕಳ್ಕೊಂಡು ಅಥವಾ ಅವರುಗಳಿಗೆ ಕೆಲಸ ಇಲ್ಲದೆ, ಅಂದಿನ ಜೀವನೋಪಾಯದ ಮಾರ್ಗವಿಲ್ಲದೆ ಅವರು ಕೂಡ ಹಳ್ಳಿಗಳಿಗೆ ಇವಾಗ ಹಿಂದಿರುಗಿದ್ದಾರೆ. ಈ ರೀತಿಯಾಗಿ ಕೆಲಸಕ್ಕಾಗಿ ಬೇರೆ ಊರುಗಳಿಗೆ ಹೋಗಿದ್ದಂಥ ಮೈಗ್ರೆಂಟ್ ವರ್ಕರ್ಸ್ಗಳು ಕೂಡ ಹಳ್ಳಿಗಳಿಗೆ ಹಿಂದಿರುಗಿರುವಂಥ ಸಂದರ್ಭದಲ್ಲಿ ಈಗಾಗಲೇ ಇರುವಂಥ MG ನರೇಗಾದ ವರ್ಕ್ಗಳನ್ನೇ ಕಡಿಮೆ ಮಾಡಿದ್ರೆ ಕೆಲಸಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಕೆಲಸ ಕಡಿಮೆ ಆಗ್ತಿರೋದನ್ನ ಗಮನಿಸಿದ್ರೆ ಇಲ್ಲಿ ಸರ್ಕಾರದ ಫೇಲ್ಯೂರ್ ಅನ್ನ ನಾವು ನೋಡಬಹುದಾಗುತ್ತೆ. ಸಫಿಷಿಯಂಟ್ ವರ್ಕ್ ಅನ್ನು ಪ್ರೊವೈಡ್ ಮಾಡುವಲ್ಲಿ ಸರ್ಕಾರ ಫೇಲ್ಯೂರ್ ಆಗ್ತಾ ಇದೆ. ಏಪ್ರಿಲ್ ತಿಂಗಳಿನಲ್ಲಿ ನಾರ್ಮಲ್ ಟೈಮ್ಸ್ಗೆ ಹೋಲಿಸಿದಾಗ ಕೇವಲ 17% ವರ್ಕ್ ಅಷ್ಟೇ ಆಗಿರುವಂಥ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಕಾಂಪನ್ಸೇಷನ್ ವೇಜಸ್ ಅನ್ನಾದರೂ ವರ್ಕರ್ಸ್ಗಳಿಗೆ ಪ್ರೊವೈಡ್ ಮಾಡಿ ಅಂತ ಹೇಳಿ ವರ್ಕರ್ಸ್ಗಳ ಡಿಮ್ಯಾಂಡ್ ಆಗಿರುವಂಥದ್ದು. ಈ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ನ ಅಡಿಯಲ್ಲಿ ಯಾರೆಲ್ಲ ವರ್ಕರ್ಸ್ಗಳು ಈ MG ನರೇಗಾಕ್ಕೆ ರಿಜಿಸ್ಟರ್ ಆಗಿರ್ತಾರೆ ಅಂಥ ವರ್ಕರ್ಸ್ಗಳಿಗೆ ವರ್ಕನ್ನು ಪ್ರೊವೈಡ್ ಮಾಡಲಿಲ್ಲ ಅಂತ ಅಂದರೆ 1 ತಿಂಗಳ ಮಟ್ಟಿಗೆ ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸನ್ನು, ಈಗ 1 ತಿಂಗಳ ಮಟ್ಟಿಗೆ ಅವರಿಗೆ ಕೆಲಸವನ್ನು ಪ್ರೊವೈಡ್ ಮಾಡಲಿಲ್ಲ ಅಂತ ಅಂದರೆ ಆ ತಿಂಗಳಿನಲ್ಲಿ ಅವರಿಗೆ ಬರಬೇಕಾಗಿದ್ದಂಥ ವೇಜಸ್ ಏನಿತ್ತು, ಅವರು ಒಂದು ವೇಳೆ ಕೆಲಸಕ್ಕೆ ಹೋಗಿ ಪಡಿಬೋದಾದಂಥ ವೇಜಸ್ ಏನಿತ್ತು, ಈ ವೇಜಸ್ಸಿನ ಕಾಲು ಭಾಗವನ್ನು ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಆಗಿ ನೀಡಬೇಕಾಗುತ್ತೆ. 2ನೇ ತಿಂಗಳಿನಲ್ಲೂ ಕೂಡ ಇದು ಮರುಕಳಿಸಿದಾಗ 2ನೇ ತಿಂಗಳಿನಲ್ಲಿ ಅವರಿಗೆ ಬರಬೇಕಾಗಿದ್ದಂತ ವೇಜಸ್ಗಳ ಅರ್ಧದಷ್ಟು ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಆಗಿ ನೀಡಬೇಕಾಗುತ್ತೆ ಮತ್ತು ಮುಂದಿನ ತಿಂಗಳುಗಳಲ್ಲಿ ಪೂರ್ತಿ ಹಣವನ್ನ ಕಾಂಪನ್ಸೇಷನ್ ಆಗಿ ನೀಡಬೇಕಾಗುತ್ತೆ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ನ ಮುಖಾಂತರವಾಗಿ. ಇದನ್ನ ಈ ಸ್ಕೀಮ್ ಸ್ಟಿಪ್ಯುಲೇಟ್ ಮಾಡೋದನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಒಟ್ಟಾರೆಯಾಗಿ ಇಂಥ ಲಾಕ್ಡೌನ್ನ ಸಂದರ್ಭದಲ್ಲಿ ಗೌರ್ಮೆಂಟ್ ಸಫಿಷಿಯಂಟ್ ವರ್ಕ್ ಅನ್ನು ಪ್ರೊವೈಡ್ ಮಾಡೋದಲ್ಲಿ ಫೇಲ್ಯೂರ್ ಆಗ್ತಿರೋದನ್ನ ಈ ಆರ್ಟಿಕಲ್ ನಮಗೆ ತೋರಿಸ್ತಾ ಇದೆ. ಲಾಕ್ಡೌನ್ನಿಂದಾಗಿ ಹೆಚ್ಚು ನೆಗೆಟಿವ್ ಇಂಪ್ಯಾಕ್ಟ್ ರೂರಲ್ ಏರಿಯಾಸ್ಗಳಿಗೆ ಆಗದಂತೆ ಸರ್ಕಾರ ತಗೊಂಡಂತ ಮೆಜರ್ಸ್ಗಳು ಯಾವುದು ಅಂತ ಆಗಿರ್ಬೋದು, ಅಥವಾ ಸರ್ಕಾರ ತಗೊಂಡಂತ ಈ ಮೆಜರ್ಸ್ಗಳು ಅಥವಾ ತಂದಂತ ಹೊಸ ಸ್ಕೀಮ್ಸ್ಗಳ ಬಗ್ಗೆ ಕ್ರಿಟಿಕಲಿ ಕಮೆಂಟ್ ಮಾಡಿ ಅನ್ನುವಂಥ ಪ್ರಶ್ನೆಯನ್ನು ನಾವು ಮೇನ್ಸ್ನಲ್ಲಿ ಎದುರಿಸಿದ್ರೆ ಸರ್ಕಾರ ಏಪ್ರಿಲ್ 20ರ ನಂತರದಲ್ಲಿ MG ನರೇಗಾದ ವರ್ಕ್ಸ್ಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ ಆರ್ಡರ್ ಅನ್ನೇನೋ ನೀಡಿತು. ಆದರೆ ಕೆಲಸಗಳು ಮಾತ್ರ 17% ಮಾತ್ರವೇ ನಡೆದಿದ್ದು ಅನ್ನೋದನ್ನ ನಾವು ಮೆನ್ಷನ್ ಮಾಡಬಹುದಾಗುತ್ತೆ. ಡೀಪ್ನ ಅಡಿಯಲ್ಲಿನ ಇಂದಿನ ಮೊದಲ ಆರ್ಟಿಕಲ್ ಕೋಪಿಂಗ್ ವಿತ್ ಟುಡೇ ಪ್ಲಾನಿಂಗ್ ಫಾರ್ ಟುಮಾರೋ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನ ಅಡಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಕೋವಿಡ್-19 ಅನ್ನು ಟ್ಯಾಕಲ್ ಮಾಡುವಲ್ಲಿ ನಾವು ಯಶಸ್ವಿ ಆದರೂ ಸಹ ಹಲವಾರು ಸಮಸ್ಯೆಗಳು ನಮ್ಮನ್ನು ಇನ್ನೂ ಹಲವಾರು ದಿನ ಕಾಡ್ತಾನೆ ಇರುತ್ತೆ. ಉದಾಹರಣೆಗೆ ಈಗಾಗಲೇ ಕೋವಿಡ್-19 ಇನ್ಫೆಕ್ಷನ್ನಿಂದ ತಪ್ಪಿಸ್ಕೊಂಡಿದ್ದೇವೆ ಅಂತ ಭಾವಿಸಿದಂಥ ಚೀನಾ, ಸೌತ್ ಕೊರಿಯಾದಂಥ ರಾಷ್ಟ್ರಗಳಲ್ಲಿ ಒಮ್ಮೆ ಇನ್ಫೆಕ್ಟೆಡ್ ಆಗಿ ನೆಗೆಟಿವ್ ಅಂತ ಪ್ರೂವ್ ಆಗಿದ್ದಂಥ
ಅವರೆಲ್ಲರಲ್ಲೂ ಕೂಡ 10% ಮಂದಿಗೆ ಮತ್ತೆ ಈ ಕರೋನಾ ವೈರಸ್ ಅನ್ನುವಂಥದ್ದು ತಾಕಿರುವಂಥದ್ದು ಈ COVID-19 ಇನ್ಫೆಕ್ಷನ್ಗೆ ಕೊನೆ ಯಾವತ್ತು ಅನ್ನುವಂಥ ಪ್ರಶ್ನೆಯನ್ನ ಉಂಟು ಮಾಡಿದೆ. ಈ ರೋಗಕ್ಕೆ ಆದಷ್ಟು ಬೇಗ ಮದ್ದನ್ನ ಅಂದ್ರೆ ವ್ಯಾಕ್ಸಿನ್ ಅನ್ನ ಕಂಡು ಹಿಡಿದ್ರ ಮುಖಾಂತರವಾಗಿ ಈ ರೋಗದಿಂದ ನಾವು ತಪ್ಪಿಸ್ಕೊಳ್ಬಹುದು ಅಂತ ಅನ್ಕೊಳ್ತಾ ಇದ್ವಿ. ಆದ್ರೆ ಆ ವ್ಯಾಕ್ಸಿನ್ ಅನ್ನ ಕಂಡು ಹಿಡಿದು ಆ ವ್ಯಾಕ್ಸಿನ್ ಅನ್ನ ಪ್ರಾಣಿಗಳ ಮೇಲೆ, ನಂತರದಲ್ಲಿ ಮನುಷ್ಯರ ಮೇಲೆ ಪ್ರಯೋಗ ಮಾಡಿ, ನಂತರದಲ್ಲಿ ಈಗ ಹರಡಿರ್ತಕ್ಕಂಥ ಇಷ್ಟು ವ್ಯಾಪಕವಾಗಿ ಹರಡಿರ್ತಕ್ಕಂಥ ಈ COVID-19 ಅನ್ನ ಕಂಪ್ಲೀಟ್ ಆಗಿ ಸಪ್ರೆಸ್ ಮಾಡಬೇಕು ಅಂತ ಅಂದ್ರೆ ಇದು 12 ರಿಂದ 18 ತಿಂಗಳುಗಳ ಕಾಲ ಕೂಡ ಆಗಬಹುದು. ಅದರಲ್ಲೂ ಪ್ಲಾಸ್ಮಾ ಥೆರಪಿ ಈಗೊಂದು ಸೊಲ್ಯೂಷನ್ ಆಗಿ ಕಾಣ್ತಾ ಇತ್ತು. ಆದ್ರೆ ಪ್ಲಾಸ್ಮಾ ಥೆರಪಿ ಕೂಡ ಅದಿನ್ನೂ ಬಿಗಿನ್ ಆಗೋಕ್ ಮುಂಚೆನೆ ಅದರಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು ಹೊರಬರ್ತಾ ಇದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ರೋಗ ಅನ್ನುವಂಥದ್ದು ಇಷ್ಟು ಈಸಿಯಾಗಿ ನಮ್ಮಿಂದ ದೂರ ಹೋಗೋದಿಲ್ಲ. COVID-19 ನಂತರದಲ್ಲೂ ಕೂಡ ಹಲವಾರು ಸಮಸ್ಯೆಗಳನ್ನ ಇದರಿಂದ ಎದುರಿಸಬೇಕಾಗುತ್ತೆ. ಅದೆಲ್ಲದಕ್ಕೂ ನಾವು ಸಿದ್ಧರಿರಬೇಕಾಗುತ್ತೆ. ಈಗ ಲಾಕ್ಡೌನ್ ಅನ್ನು ಅನೌನ್ಸ್ ಮಾಡಿದ್ದಾರೆ 40 ದಿನಗಳ ಕಾಲ. ಈ ಲಾಕ್ಡೌನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಈ ರೋಗವನ್ನ ಹೊಡೆದೋಡಿಸಿಲ್ಲ. ಆದ್ರೆ ಈ ರೋಗದ ಕರ್ವ್ ಏನಿದೆ ಇದನ್ನ ಫ್ಲಾಟನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ ಅಷ್ಟೇ. ಆದರೆ ನಿಜವಾದ ಪ್ರಾಬ್ಲಮ್ಸ್ ಗಳನ್ನ ಈ ಲಾಕ್ಡೌನ್ ಮುಗಿದ ನಂತರವಷ್ಟೇ ನಾವು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ಪ್ರಾಬ್ಲಮ್ಸ್ ಗಳಿಗೆ ನಾವು ಈಗಿನಿಂದಲೇ ಸಿದ್ಧರಿರಬೇಕಾಗತ್ತೆ. ಈ ಪ್ರಾಬ್ಲಮ್ಸ್ಗಳು ಹೆಚ್ಚಾಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಅಥವಾ ಈ ಇನ್ಫೆಕ್ಷನ್ ಹೆಚ್ಚಾಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಭಾರತ ಏನು ಮಾಡಬೇಕು ಅಂತ ಅಂದರೆ ಕಮ್ಯುನಿಟಿ ಎಜುಕೇಷನ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಕಮ್ಯುನಿಟಿ ಪಾರ್ಟಿಸಿಪೇಷನಿನ ಮಹತ್ವವನ್ನು ಅರಿತು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಹೆಚ್ಚಾಗುವಂತೆ ಮಾಡಬೇಕಾಗತ್ತೆ. ಮತ್ತು ಸರ್ಕಾರದಲ್ಲಿ ಎಲ್ಲರೂ ಕೂಡ ನಂಬಿಕೆಯನ್ನು ಇಡಬೇಕಾಗತ್ತೆ. ಮತ್ತು ಇನ್ಕ್ರೀಸ್ಡ್ ಎಕ್ಸ್ಪೆಂಡಿಚರನ್ನು ಪಬ್ಲಿಕ್ ಹೆಲ್ತ್ ಸಿಸ್ಟಮ್ನಲ್ಲಿ, ರೊಬೋಸ್ಟ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಮಾಡುವಂಥ ವೆಚ್ಚವನ್ನು ಇನ್ಕ್ರೀಸ್ ಮಾಡಬೇಕಾಗತ್ತೆ. ನಿನ್ನೆ ಅಷ್ಟೇ ನಾವು ನೋಡಿದ್ವಿ ಮಿಲಿಟರಿ ಎಕ್ಸ್ಪೆಂಡಿಚರ್ನಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ ಇಡೀ ಜಗತ್ತಿನಲ್ಲಿ ಅಂತ ಹೇಳಿ. ಆದ್ರೆ ನಮ್ಮ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ನ ಮೇಲೆ ನಾವು ಮಾಡುವಂತ ವೆಚ್ಚ ಅದಕ್ಕಿಂತಲೂ ಕೂಡ ಕಡಿಮೆ ಇದೆ. ಹಾಗಾಗಿ ಪಬ್ಲಿಕ್ ಹೆಲ್ತ್ ಸಿಸ್ಟಮಿನ ಮೇಲೆ ಇನ್ಕ್ರೀಸ್ಡ್ ಎಕ್ಸ್ಪೆಂಡಿಚರ್ ಅನ್ನ ಮಾಡುವಂತದನ್ನ ನಾವು ಮಾಡಬೇಕಾಗುತ್ತೆ. ಇದು ಕೇವಲ ಕರೋನಾ ವೈರಸ್ನ ವಿಚಾರವಾಗಿ ಹೇಳ್ತಾ ಇರುವಂತ ಸೊಲ್ಯೂಷನ್ಸ್ಗಳಲ್ಲ. ಒಟ್ಟಾರೆಯಾಗಿ ಭಾರತ ಈ ಒಂದು ಲಾಕ್ಡೌನ್ ನಿಂದ ಅಥವಾ ಈ ಪ್ಯಾಂಡಮಿಕ್ ನಿಂದ ಈ ಪಾಠವನ್ನ ಕಲಿಯೋದ್ರ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ಇಂಥ ನಡೆಗಳನ್ನ ತಗೊಳ್ಬೇಕಾಗುತ್ತೆ. ಮತ್ತು ಇನ್ಫೆಕ್ಷಿಯಸ್ ಡಿಸೀಸಸ್ ನ ಸರ್ವೈಲೆನ್ಸ್ ಅನ್ನ ಹೆಚ್ಚು ಮಾಡಬೇಕಾಗುತ್ತೆ. ಮೀಡಿಯಾ ಮತ್ತು ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಅನ್ನುವಂಥದ್ದು ಕರೆಕ್ಟ್ ಮೆಸೇಜಸ್ ಗಳನ್ನ ಕಾಮನ್ ಮ್ಯಾನ್ಗೆ ತಲುಪಿಸುವಂತ ಒಂದು ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕಾಗುತ್ತೆ. ಮೀಡಿಯಾದವರು TRPಗೋಸ್ಕರ ಏನನ್ನೋ ತೋರಿಸುವಂಥದ್ದು ಅಥವಾ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ತಾನು ಮಾಡುವಂತ ಕೆಲಸವನ್ನ ಸರಿಯಾಗಿ ಮಾಡದೇ ಇರುವಂತದ್ದನ್ನ ಈಗ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಇದರ ಬೆಲೆಯನ್ನ ತೆರಬೇಕಾಗತ್ತೆ. ವೈಜ್ಞಾನಿಕ ಪುರಾವೆಗಳನ್ನ ಗ್ಯಾದರ್ ಮಾಡಿಕೊಂಡು ರ್ಯಾಂಡಮೈಸ್ಡ್ ಟ್ರಯಲ್ಸ್ಗಳನ್ನ ಮಾಡೋದ್ರ ಮುಖಾಂತರವಾಗಿ ವಿಶ್ಫುಲ್ ಥೆರಪೀಸ್ಗಳನ್ನ COVID-19 ಅನ್ನ ಟ್ರೀಟ್ ಮಾಡೋದಕ್ಕೆ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಕ್ರೈಸಿಸ್ಗಳು ನಮಗೆ ಇನೋವೇಷನ್ ಅನ್ನ ಹೆಚ್ಚಿನದಾಗಿ ಆವಿಷ್ಕಾರಗಳನ್ನ ಮಾಡೋದಕ್ಕೆ ಒಳ್ಳೆಯ ಆಪರ್ಚುನಿಟೀಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಪೋಸ್ಟ್ COVID-19 ನಂತರದಲ್ಲಿ ನಮ್ಮ ಎಕಾನಮಿಯ ಬಗ್ಗೆ ನಮಗೆ ಈಗಿನಿಂದಲೇ ವಿಷನ್ ಅನ್ನುವಂಥದ್ದು ಇರಬೇಕಾಗುತ್ತೆ. ಇದು ಸಿಂಪ್ಲಿ ರಿಟರ್ನ್ ಟು ನಾರ್ಮಲ್ ಅನ್ನುವಂತೆ ಆಗೋದಿಲ್ಲ. ಯಾಕೆಂದ್ರೆ ಈಗ 40 ದಿನಗಳ ಕಂಪ್ಲೀಟ್ ಲಾಕ್ಡೌನ್ ಏನಾಗಿತ್ತು ಮತ್ತು ಮುಂಬರುವ ದಿನಗಳಲ್ಲೂ ಕೂಡ ಎಕಾನಮಿ ಹಿಂದಿನ ವರ್ಷಗಳಂತೆ ಕೆಲಸ ಮಾಡೋದು ಕಷ್ಟ ಆಗೋದ್ರಿಂದ ಇದು ಸಿಂಪ್ಲಿ ರಿಟರ್ನ್ ಟು ನಾರ್ಮಲ್ ಅನ್ನುವಂತೆ ಆಗೋದಿಲ್ಲ. COVID-19 ನಂತರದಲ್ಲಿ ಎಕಾನಮಿಯಲ್ಲಿ ನಾರ್ಮಲ್ಸಿಯನ್ನ ತರೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಈಗಿನಿಂದಲೇ ಇದರ ಬಗ್ಗೆ ನಮಗೊಂದು ವಿಷನ್ ಅನ್ನುವಂಥದ್ದು ಇರಬೇಕಾಗುತ್ತೆ. COVID-19 ನಂತರದಲ್ಲಿ ಎಲ್ಲರ ಜೀವನವೂ ಕೂಡ ಸುಗಮವಾಗಿ ಇರೋದಕ್ಕೆ, ಸುಗಮವಾಗಿ ಸಾಗೋದಕ್ಕೆ ಅಂತ ಹೇಳಿ ನಾವು ಲಾಕ್ಡೌನ್ ನಿಂದ ಕಲಿತಂತ ಹಲವಾರು ಪಾಠಗಳನ್ನ ನಾವು ಅಳವಡಿಸಿಕೊಳ್ಳೋದ್ರ ಮುಖಾಂತರವಾಗಿ ಒಂದು ನ್ಯೂ ನಾರ್ಮಲ್ ಅನ್ನ ಬಿಲ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಮುಂಬರುವಂತ ದಿನಗಳಲ್ಲಿ ನಾವು ಅರ್ತ್ ರಿಸೋರ್ಸಸ್ಗಳನ್ನ ಕನ್ಸರ್ವ್ ಮಾಡುವಂತ, ಫ್ಯೂಚರ್ ಪ್ಯಾಂಡಮಿಕ್ಸ್ಗಳನ್ನ ಅವಾಯ್ಡ್ ಮಾಡುವಂತ ಮತ್ತು ಫಿಸಿಕಲ್ ಮತ್ತು ಮೆಂಟಲ್ ವೆಲ್ ಬೀಯಿಂಗ್ ಅನ್ನ ಎನ್ಹಾನ್ಸ್ ಮಾಡುವಂತ, ಅಂದ್ರೆ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನ ಹೆಚ್ಚುಗೊಳಿಸುವಂತ ಈ ರೀತಿಯಾದಂಥ ಎಕಾನಮಿಯ ಮೇಲೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಹೀಗೆ ಮಾಡಿದಾಗ ಮಾತ್ರ ಮುಂದೆ ನಮ್ಮ ಮೇಲೆ ಆಗಬಹುದಾದಂಥ ಪ್ಯಾಂಡಮಿಕ್ಸ್ಗಳನ್ನು ನಾವು ತಡಿಬೋದಾಗುತ್ತೆ. ನಮ್ಮ ಜೀವನಗಳು ಕೂಡ ಸುಖಮಯವಾಗಿ ಇರುತ್ತೆ ಅನ್ನುವಂಥದ್ದು ಈ ಎಡಿಟೋರಿಯಲ್ನ ಆಶಯ ಆಗಿದೆ. ಮುಂದಿನ ಎಡಿಟೋರಿಯಲ್ ಲಿಮಿಟೇಷನ್ಸ್ ಆಫ್ ಆನ್ಲೈನ್ ಲರ್ನಿಂಗ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನ ಅಡಿಯಲ್ಲಿ ಸೋಷಿಯಲ್ ಜಸ್ಟಿಸ್ ಇಶ್ಯೂಸ್ ರಿಲೇಟಿಂಗ್ ಟು ಎಜುಕೇಶನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬೋದಾಗುತ್ತೆ. COVID-19 ಪ್ಯಾಂಡಮಿಕ್ ಅನ್ನು ಫೈಟ್ ಮಾಡೋದಕ್ಕೆ 40 ದಿನಗಳ ಲಾಕ್ಡೌನ್ ಅನ್ನ ಭಾರತ ಸರ್ಕಾರದವರು ಘೋಷಣೆ ಮಾಡಿದ್ದರ ಹಿನ್ನೆಲೆಯಲ್ಲಿ ಹಲವಾರು ಇನ್ಫಾರ್ಮಲ್ ಸೆಕ್ಟರ್ಗಳ ಅಡಿಯಲ್ಲಿ ಬರ್ತಕ್ಕಂಥ ಎಕಾನಮಿಯ ಎಲ್ಲ ಪಾರ್ಟ್ಸ್ಗಳನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗಿತ್ತು. ಮತ್ತು ಫಾರ್ಮಲ್ ಸೆಕ್ಟರ್ನ ಅಡಿಯಲ್ಲಿರುವಂಥ ಕಾರ್ಪೊರೇಟ್ಸ್ಗಳು ಕೂಡ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಅನ್ನು ತನ್ನ ಎಂಪ್ಲಾಯೀಸ್ಗಳಿಗೆ ನೀಡಿತ್ತು. ಮತ್ತು ಹೆಚ್ಚು ಜನಗಳನ್ನು ಕಾಂಗ್ರಿಗೇಟ್ ಮಾಡಿಕೊಳ್ಳುವಂಥ ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಿದ್ದರ ಹಿನ್ನೆಲೆಯಲ್ಲಿ ಯೂನಿವರ್ಸಿಟೀಸ್ಗಳು, ಕಾಲೇಜಸ್ಗಳು, ಸ್ಕೂಲ್ಗಳು ಎಲ್ಲವೂ ಕೂಡ ಈಗ ಮುಚ್ಚಿ ಹೋಗಿವೆ. ಯೂನಿವರ್ಸಿಟೀಸ್ಗಳ ಅಡಿಯಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಂಥ ಮಕ್ಕಳು ಈಗಾಗಲೇ
ಈಗಾಗಲೇ ಸೆಕೆಂಡ್, ಫೋರ್ತ್, ಸಿಕ್ಸ್ತ್ ಸೆಮಿಸ್ಟರ್ನ ಮಿಡಲ್ನಲ್ಲಿ ಓದ್ತಾ ಇದ್ರು ಮತ್ತು ಗ್ರಾಜ್ಯುಯೇಟ್ ಆಗಬೇಕಾಗಿದ್ದಂಥ ಮಕ್ಕಳು ಈಗ ಇನ್ನೇನು 2-3 ತಿಂಗಳಲ್ಲಿ ಗ್ರಾಜ್ಯುಯೇಟ್ ಆಗುವಂಥ ಎಂತೂಸಿಯಾಸಮ್ ಅನ್ನು ಹೊಂದಿ ಅದಕ್ಕೆ ಅಂತ ಕಾಯ್ತಾ ಇದ್ರು. ಆದರೆ ಈ ಲಾಕ್ಡೌನ್ನಿಂದಾಗಿ ಎಲ್ಲರೂ ಕೂಡ ಈಗ ಮನೆಯಲ್ಲಿರುವಂತಾಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಆನ್ಲೈನ್ ಎಜುಕೇಷನ್ ಅನ್ನು ನೀಡ್ತಾ ಇದ್ದಾರೆ ಯೂನಿವರ್ಸಿಟೀಸ್ಗಳು. ಈಗಾಗಲೇ ಲಾಕ್ಡೌನ್ಗೂ ಮುನ್ನವೇ ಆನ್ಲೈನ್ ಎಜುಕೇಷನ್ ಅನ್ನು ಸ್ವಲ್ಪ ಮಟ್ಟಿಗಾದರೂ ಬಳಕೆ ಮಾಡಿಕೊಂಡು ಅದರ ಮೂಲಕವಾಗಿ ಎಜುಕೇಷನ್ ಅನ್ನು ನೀಡ್ತಿದ್ದಂಥ ಯೂನಿವರ್ಸಿಟೀಸ್ಗಳಲ್ಲಿ ಇದು ಅಷ್ಟಾಗಿ ತೊಂದರೆಯಾಗಿಲ್ಲ. ಆದರೆ ಹಲವಾರು ಯೂನಿವರ್ಸಿಟೀಸ್ಗಳು, ಕಾಲೇಜ್ಗಳು ಮೊದಲ ಬಾರಿಗೆ ಈ ಆನ್ಲೈನ್ ಎಜುಕೇಷನ್ನಿನ ಪ್ಲಾಟ್ಫಾರ್ಮಿನ ಮೊರೆ ಹೋಗಿರುವಂಥದ್ದನ್ನು ಕಾಣ್ಬೋದಾಗುತ್ತೆ. ಈ ಆನ್ಲೈನ್ ಎಜುಕೇಷನ್ನಲ್ಲಿ ತನ್ನದೇ ಆದ ಲಿಮಿಟೇಷನ್ಸ್ಗಳು ಇದೆ ಅನ್ನೋದನ್ನ ಈ ಎಡಿಟೋರಿಯಲ್ನಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಆ ಲಿಮಿಟೇಷನ್ಸ್ಗಳು ಏನು ಅಂತ ಅಂದ್ರೆ, ಎನ್ರೋಲ್ಮೆಂಟ್ಗೆ ಆಕ್ಸೆಸ್ ಇದ್ರೆ ಅದು ಸಾಕಾಗೋದಿಲ್ಲ, ಆದರೆ ಎಫೆಕ್ಟಿವ್ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಕರಿಕ್ಯುಲರ್ ಪ್ರೋಸೆಸ್ನಲ್ಲಿ ಇರಬೇಕಾಗುತ್ತೆ. ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಡಿಜಿಟಲ್ ಡಿವೈಡ್ ಅನ್ನು ಹೊಂದಿದ್ದಾರೆ. ಅಂದ್ರೆ ಅವರ ಬಳಿ ಈ ಪಾಠಗಳನ್ನ ಆನ್ಲೈನ್ನಲ್ಲಿ ಕೇಳುವಂತ ಸವಲತ್ತುಗಳಿಲ್ಲ. ಕೆಲವರ ಬಳಿ ಸ್ಮಾರ್ಟ್ ಫೋನ್ಸ್ ಇಲ್ಲದೆ ಇರ್ಬೋದು, ಲ್ಯಾಪ್ಟಾಪ್ಸ್ಗಳು ಇಲ್ಲದೆ ಇರ್ಬೋದು, ಅಥವಾ ಕೆಲವರಿಗೆ ನೆಟ್ವರ್ಕ್ ಇಲ್ಲದೆ ಇರುವಂತ ಪ್ರಾಬ್ಲಮ್ ಆಗಿರ್ಬೋದು, ಕೆಲವರಿಗೆ ಇಂಟರ್ನೆಟ್ ಫೆಸಿಲಿಟೀಸ್ ಇಲ್ಲದೆ ಇರ್ಬೋದು. ಈ ರೀತಿಯಾಗಿ ಡಿಜಿಟಲ್ ಡಿವೈಡ್ ಅನ್ನ ಮಕ್ಕಳು ಹೊಂದಿರೋದ್ರಿಂದ ಅವರು ಆ ಸ್ಟೂಡೆಂಟ್ಸ್ಗಳು ವಲ್ನರಬಲ್ ಆಗಿರ್ತಾರೆ, ಡಬಲ್ ಡಿಸ್ಅಡ್ವಾಂಟೇಜ್ ಅನ್ನ ತಗೊಳ್ತಾರೆ. ಡಿಜಿಟಲ್ ಮೋಡ್ನ ಮುಖಾಂತರವಾಗಿ ಮೈನ್ ಸ್ಟೇ ಎಜುಕೇಶನ್ ಅನ್ನ ನೀಡಿದಾಗ ಅವರಿಗೆ ಡಬಲ್ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನ ಲೇಖಕರು ಇಲ್ಲಿ ಗಮನಿಸ್ತಾ ಇರುವಂತದ್ದು. ಹಲವು ವಿದ್ಯಾರ್ಥಿಗಳಿಗೆ ಕನ್ಸಿಸ್ಟೆಂಟ್ ಆಗಿ ಅವರ ಕೈ ಹಿಡಿದು ನಡೆಸುವಂತ ಅಂದ್ರೆ ಶಿಕ್ಷಕರ ಅಗತ್ಯ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಇರುತ್ತೆ. ಆದರೆ ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಈಗ ಡಿಜಿಟಲ್ ಮುಖಾಂತರವಾಗಿ ಎಜುಕೇಷನ್ ಅನ್ನು ನೀಡ್ತಾ ಇರುವಂಥದ್ದು, ಆನ್ಲೈನ್ ಎಜುಕೇಷನ್ ಅನ್ನು ನೀಡ್ತಾ ಇರೋದ್ರಿಂದ ಅವರು ಮಾರ್ಜಿನ್ನಲ್ಲಿ ಉಳ್ಕೊಳ್ತಾ ಹೋಗ್ತಾರೆ. ಇದು ಇದೇ ರೀತಿ ಮುಂದುವರೆದಾಗ ಇವರು ಡ್ರಾಪ್ ಔಟ್ ಕೂಡ ಆಗುವಂಥ ಸಂಭವಗಳಿರುತ್ತೆ, ಅಥವಾ ಫೇಲ್ಯೂರ್ ಅನ್ನು ಕೂಡ ಇವರು ಕಾಣ್ಬೋದಾಗುತ್ತೆ. ಕಲಿಕೆ ಅಂತ ಅಂದರೆ ಅದು ಕೇವಲ ಪಾಠವನ್ನು ಕಲಿಯೋದಷ್ಟೇ ಅಲ್ಲ, ಅನಾಲಿಟಿಕಲ್ ಮತ್ತು ಅದರ್ ಇಂಟೆಲೆಕ್ಚುಯಲ್ ಸ್ಕಿಲ್ಸ್ಗಳನ್ನು ನಮ್ಮಲ್ಲಿ ಡೆವಲಪ್ ಮಾಡ್ಕೊಳ್ಳುವಂಥದ್ದು. ಯಾವುದೇ ಒಂದು ವಿಷಯವನ್ನು ಕ್ರಿಟಿಕಲಿ ಡಿಕನ್ಸ್ಟ್ರಕ್ಟ್ ಮಾಡ್ಕೊಳ್ಳುವಂಥ ಎಬಿಲಿಟಿ ಅನ್ನುವಂಥದ್ದು ನಮ್ಮಲ್ಲಿ ಡೆವಲಪ್ ಆಗಬೇಕು. ಕೊಟ್ಟಿರ್ತಕ್ಕಂಥ ವಿಷಯವನ್ನ, ಆ ಗಿವನ್ ನಾಲೆಡ್ಜನ್ನು ಎವ್ಯಾಲ್ಯೂಯೇಟ್ ಮಾಡುವಂಥ ನಮ್ಮ ಸ್ಕಿಲ್ಸ್ ಕೂಡ ಡೆವಲಪ್ ಆಗಬೇಕು. ಇದೆಲ್ಲವನ್ನ ಶಿಕ್ಷಣ ಅಥವಾ ಕಲಿಕೆ ಅನ್ನುವಂಥದ್ದು ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ. ಆದರೆ ಆನ್ಲೈನ್ ಮೋಡ್ನಲ್ಲಿ ಎಜುಕೇಷನ್ ಅನ್ನ ನೀಡುವಂಥ ಸಂದರ್ಭದಲ್ಲಿ ಈ ರೀತಿಯ ಇಂಟೆಲೆಕ್ಚುಯಲ್ ಸ್ಕಿಲ್ಸ್ಗಳನ್ನು, ಅನಾಲಿಟಿಕಲ್ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡುವಲ್ಲಿ ಒಂದಷ್ಟು ಲಿಮಿಟೇಷನ್ಸ್ ಅನ್ನ ಆನ್ಲೈನ್ ಎಜುಕೇಷನ್ ಹೊಂದಿರುತ್ತೆ ಅನ್ನೋದು ಲೇಖಕರ ಅಭಿಪ್ರಾಯ. ಮತ್ತು ಶಿಕ್ಷಣದಲ್ಲಿ ನಾವು ಪ್ರಾಕ್ಟಿಕಲ್ ಸ್ಕಿಲ್ಸ್ಗಳನ್ನು ಅಕ್ವೈರ್ ಮಾಡ್ಕೊಳ್ತೇವೆ ಮತ್ತು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ಸ್ಗಳನ್ನು ಹುಡುಕ್ತಾ ಹೋಗ್ತೇವೆ. ಟೀಮ್ ವರ್ಕ್ಗಳ ಅವಶ್ಯಕತೆ ಇರುತ್ತೆ. ಟೀಮ್ ವರ್ಕ್ನ ಮುಖಾಂತರವಾಗಿ ಕೂಡ ನಾವು ಕಲಿಕೆಯನ್ನ ಮಾಡ್ತೇವೆ. ಆದರೆ ಇವುಗಳನ್ನ ನಾವು ಆನ್ಲೈನ್ ಎಜುಕೇಶನ್ ಮುಖಾಂತರ ಪಡ್ಕೊಳ್ಳೋದಕ್ಕಾಗಲ್ಲ. ಕೊಟ್ಟಿರುವಂತಹ ಜ್ಞಾನವನ್ನ ಅಥವಾ ನಾಲೆಡ್ಜ್ ಅನ್ನ ಅಥವಾ ಒಂದು ವಿಷಯವನ್ನ ಡಿಕನ್ಸ್ಟ್ರಕ್ಟ್ ಮಾಡಿಕೊಂಡು ರಿಲೇಟಿವ್ ಐಸೋಲೇಷನ್ ಅನ್ನಾಗಿ ಮಾಡುವಂಥದ್ದು ಒಂದು ಗ್ರೂಪ್ನಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡುವ ಸಂದರ್ಭದಲ್ಲಿ ಅದು ಈಸಿಯಾದ ಪ್ರೋಸೆಸ್ ಆಗುತ್ತೆ ಮತ್ತು ಎಲ್ಲರಿಗೂ ಕೂಡ ಸುಲಭವಾಗಿ ಅರ್ಥ ಆಗುತ್ತೆ. ಆದರೆ ಒಬ್ಬರೇ ಒಂದು ಕಡೆ ಕೂತಿದ್ದಾಗ ಆನ್ಲೈನ್ ಎಜುಕೇಶನ್ ಅನ್ನ ನೀಡುವಂತ ಸಂದರ್ಭದಲ್ಲಿ ಒಬ್ಬರೇ ಕೂತ್ಕೊಂಡು ಇದನ್ನ ಡಿಕನ್ಸ್ಟ್ರಕ್ಟ್ ಮಾಡಿಕೊಂಡು ಕೊಟ್ಟಿರ್ತಕ್ಕಂಥ ವಿಷಯವನ್ನ ಅರ್ಥ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಎಲ್ಲರೂ ಒಟ್ಟಿಗೆ ಕಲಿತಿದ್ದಂತ ಕಲಿಕೆಗಿಂತ ವಿಭಿನ್ನವಾಗಿರುತ್ತೆ. ಅಥವಾ ಈ ರೀತಿಯಾದಂತಹ ಡಿಕನ್ಸ್ಟ್ರಕ್ಟಿಂಗ್ ಅನ್ನ ಒಬ್ಬರೇ ಐಸೋಲೇಟ್ ಆಗಿ ಮಾಡೋದು ಬಹಳನೇ ಕಷ್ಟ ಆಗುತ್ತೆ. ಡೈರೆಕ್ಟ್ ಹ್ಯೂಮನ್ ಎಂಗೇಜ್ಮೆಂಟ್ ಅನ್ನುವಂಥದ್ದು ಬೇಕಾಗುತ್ತೆ. ಕೇವಲ ಟೀಚರ್ ಮತ್ತು ಸ್ಟೂಡೆಂಟ್ ನ ನಡುವೆ ಇಂಟರಾಕ್ಷನ್ ಇದ್ರೆ ಸಾಕಾಗಲ್ಲ. ಪಕ್ಕದಲ್ಲಿ ನಮ್ಮೊಟ್ಟಿಗೆ ಕಲಿಯುವಂತ ಪಿಯರ್ಗಳ ಅಂದ್ರೆ ನಮ್ಮ ಫ್ರೆಂಡ್ಸ್ಗಳ, ನಮ್ಮೊಟ್ಟಿಗೆ ಕಲಿಯುವಂತ ಇತರ ವಿದ್ಯಾರ್ಥಿಗಳ ಇನ್ವಾಲ್ವ್ಮೆಂಟ್ ಕೂಡ ಇದರಲ್ಲಿ ಬೇಕಾಗೋದ್ರಿಂದ ಈ ಪಿಯರ್ ಇಂಟರಾಕ್ಷನ್ಸ್ಗಳು ಕೂಡ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಇದನ್ನ ನಾವು ಆನ್ಲೈನ್ ಎಜುಕೇಶನ್ ಅಲ್ಲಿ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಹೀಗೆ ಐಸೋಲೇಟ್ ಆಗಿ ಪಡೆಯುವಂಥ ಶಿಕ್ಷಣ ಅನ್ನುವಂಥದ್ದು ಸಾಕಷ್ಟು ಮಟ್ಟಿಗಿನ ಅನಾಲಿಟಿಕಲ್ ನಾಲೆಡ್ಜ್ ಅನ್ನ, ಸ್ಕಿಲ್ಸ್ಗಳನ್ನು ಹೊಂದಿರೋದಿಲ್ಲ ಅಂತ ಅಂದರೆ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್ ಅನ್ನುವಂಥದ್ದು ಯಾಕೆ ಎಸ್ಟಾಬ್ಲಿಷ್ ಆಯಿತು ಅಂತ ನೋಡೋದಾದರೆ ಇದು ಲೆಸ್ ಎಕ್ಸ್ಪೆನ್ಸಿವ್ ಮಾಡೆಲ್ ಆಗಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಇದರ ಮುಖಾಂತರವಾಗಿ ಹೆಚ್ಚು ಮಂದಿಗೆ ಹೈಯರ್ ಎಜುಕೇಷನ್ ಅನ್ನ, ಅದರ ಆಕ್ಸೆಸ್ ಅನ್ನ ನೀಡಬಹುದು ಅನ್ನುವಂಥ ಉದ್ದೇಶದಿಂದ ಓಪನ್ ಮತ್ತೆ ಡಿಸ್ಟೆನ್ಸ್ ಲರ್ನಿಂಗ್ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗಿದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಡಿಜಿಟಲ್ ಫಾರ್ಮ್ಸ್ ನ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಕಲಿಕೆ ಮಾಡುವಂಥದ್ದು, ಇಂಡಿಪೆಂಡೆಂಟ್ ಲರ್ನಿಂಗ್ ಅನ್ನ ಪರ್ಸ್ಯೂ ಮಾಡೋದಕ್ಕೆ ಇದು ಲರ್ನಿಂಗ್ ಅನ್ನುವಂಥದ್ದು ದಾರಿ ಮಾಡಿಕೊಟ್ರು ಸಹ ಕನ್ವೆನ್ಷನಲ್ ಫಾರ್ಮ್ ಆಫ್ ಎಜುಕೇಶನ್ಗೂ ಡಿಜಿಟಲ್ ಫಾರ್ಮ್ ಆಫ್ ಎಜುಕೇಶನ್ ಅನ್ನು ಕೂಡ ಇವೆರಡಕ್ಕೂ ಕೂಡ ಬಹಳ ವ್ಯತ್ಯಾಸ ಇರುತ್ತೆ. ಇವೆರಡು ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಅಲ್ಲ ಅನ್ನೋದನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎಡಿಟೋರಿಯಲ್ನ ಆಧಾರದ ಮೇಲೆ ಒಂದು ಮೇನ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ, ಕ್ರಿಟಿಕಲಿ ಅನಲೈಸ್ ಕೋವಿಡ್-19 ಇಂಪ್ಯಾಕ್ಟ್ ಆನ್ ಎಜುಕೇಶನ್ ಅಂಡ್ ಸ್ಟ್ರಾಟಜೀಸ್ ಫಾರ್ ಎಜುಕೇಶನ್ ಸೆಕ್ಟರ್ ಇನ್ ಇಂಡಿಯಾ. ಈ ರೀತಿಯ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇವುಗಳಿಗೆ ಉತ್ತರವನ್ನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಂದಿನ ಕಡೆಯ ಎಡಿಟೋರಿಯಲ್ ಅ ಗ್ರೇಟರ್ ಇಂಪ್ಯಾಕ್ಟ್ ಆನ್ ವುಮೆನ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 1 ಅಡಿಯಲ್ಲಿ ಸೊಸೈಟಿ, ರೋಲ್ ಆಫ್ ವುಮೆನ್ ಅಂಡ್ ವುಮೆನ್ಸ್ ಆರ್ಗನೈಸೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಕೋವಿಡ್-19 ಮೇಲೆ ಅಧ್ಯಯನ ಮಾಡಿದಂಥ ಒಂದು ಅಧ್ಯಯನದಿಂದ ಭಾರತ ಮತ್ತು ಪಾಕಿಸ್ತಾನದಂಥ ರಾಷ್ಟ್ರಗಳಲ್ಲಿ ಇದು ಪುರುಷರ ಮೇಲೆ ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಗಮನಿಸಿದ್ವಿ. ಮಹಿಳೆಯರು ಈ ಕಾಯಿಲೆಯಿಂದೇನೋ ದೂರ ಉಳಿದ್ರೂ ಕೂಡ ಇವರಲ್ಲಿ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ಗಳನ್ನು ಗಮನಿಸಿದ್ರೆ ಮಹಿಳೆಯರ ಹೆಲ್ತ್ ಮೇಲೂ ಕೂಡ ಇದು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅನ್ನು ಹೊಂದಿರುತ್ತೆ. ಮತ್ತು ಈಗ ಲಾಕ್ಡೌನ್ನ ಸಂದರ್ಭದಲ್ಲಿ ಮಹಿಳೆಯರು
ಮಹಿಳೆಯರು ಹಲವಾರು ರೀತಿಯ ಇನಿಕ್ವಾಲಿಟೀಸ್ಗಳನ್ನು ಎದುರಿಸ್ತಾ ಇದ್ದಾರೆ, ಡೊಮೆಸ್ಟಿಕ್ ವೈಲೆನ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ಇದು ಕೇವಲ ಭಾರತದ ಸ್ಥಿತಿಯೊಂದಷ್ಟೇ ಅಲ್ಲ, ಇಡೀ ಜಗತ್ತಿನ ಹಲವಾರು ರಾಷ್ಟ್ರಗಳಲ್ಲಿ ಮಹಿಳೆಯರ ಮೇಲೆ ಆಗ್ತಿರ್ತಕ್ಕಂಥ ಡೊಮೆಸ್ಟಿಕ್ ವೈಲೆನ್ಸ್ ಆಗಿರ್ಬೋದು, ಈ ದೌರ್ಜನ್ಯಗಳ ಸಂಖ್ಯೆ ಮತ್ತು ಇದರ ಪರ್ಸೆಂಟೇಜಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇರೋದನ್ನ ಎಲ್ಲ ಕಡೆಯ ರಿಪೋರ್ಟ್ಸ್ಗಳು ಕೂಡ ವರದಿ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಕೋವಿಡ್-19 ಪ್ಯಾಂಡಮಿಕ್ ನಿಂದ ವುಮೆನ್ ಎದುರಿಸ್ತಾ ಇರತಕ್ಕಂಥ ಚಾಲೆಂಜಸ್ಗಳೇನು ಅನ್ನೋದನ್ನ ನೋಡೋಣ. ಮಹಿಳೆಯರು ಈಗಾಗಲೇ ಡಿಸ್ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್ ಅನ್ನ ಪೂರ್ಲಿ ಪೇಯ್ಡ್ ಜಾಬ್ಸ್ಗಳಲ್ಲಿ, ಅಂದ್ರೆ ಇವರು ಮಾಡುವಂತ ಕೆಲಸಗಳಲ್ಲಿ ಕಡಿಮೆ ಸಂಬಳವನ್ನ ಇವರು ಪಡಿತಾ ಇರ್ತಾರೆ. ಇವರಿಗೆ ಬರುವಂತ ವೇಜಸ್ ಕೂಡ ಕಡಿಮೆ ಆಗಿರುತ್ತೆ. ಅವರಿಗೆ ಯಾವುದೇ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ಗಳು ಕೂಡ ಕಡಿಮೆ ಇರೋದನ್ನ, ಆ ರೀತಿಯಾದಂಥ ಕೆಲಸಗಳಲ್ಲಿ ಇವರು ಹೆಚ್ಚಾದ ಇನ್ವಾಲ್ವ್ಮೆಂಟ್ ಅನ್ನು ಹೊಂದಿರೋದನ್ನ ನಾವು ಗಮನಿಸಬಹುದಾಗುತ್ತೆ. ಮತ್ತು ಈ ಲಾಕ್ಡೌನ್ ನಿಂದಾಗಿ ಇವರುಗಳ ಮೇಲೆ, ಅಂದ್ರೆ ಮಹಿಳೆಯರ ಮೇಲೆ ಕೇರ್ ವರ್ಕ್ ನ ವಿಚಾರವಾಗಿ ಹೆಚ್ಚು ಕೆಲಸ ಆಗಿರೋದನ್ನ ಕೂಡ ಗಮನಿಸಬಹುದಾಗುತ್ತೆ. ಈಗಾಗಲೇ ಸ್ಕೂಲ್ಗಳು ಕ್ಲೋಸ್ ಆಗಿದೆ, ಹೆಲ್ತ್ ಸಿಸ್ಟಮ್ಗಳು ಓವರ್ವೆಲ್ಮ್ ಆಗಿರೋದ್ರಿಂದ ಮಹಿಳೆಯರ ಕೆಲಸಗಳು ದಿನೇ ದಿನೇ ಹೆಚ್ಚುತ್ತಾ ಇರುವಂತದ್ದು. ಹೆಲ್ತ್ ಕೇರ್ ವರ್ಕರ್ಸ್ ಗಳಲ್ಲಿ 70% ಮಂದಿ ಮಹಿಳೆಯರೇ ಆಗಿರೋದ್ರಿಂದ ಈ ವೈರಸ್ಗೆ ಕೂಡ ಇವರು ಹೆಚ್ಚು ವಲ್ನರಬಲ್ ಆಗಿರ್ತಾರೆ. ಮತ್ತು ಇದು ವುಮೆನ್ ರೈಟ್ಸ್ ಗಳಿಗೆ, ವುಮೆನ್ ಫ್ರೀಡಮ್ಗೆ ಕೂಡ ಥ್ರೆಟ್ ಅನ್ನು ಉಂಟು ಮಾಡ್ತಾ ಇದೆ ಈ ಕೋವಿಡ್-19 ಪ್ಯಾಂಡಮಿಕ್ ಮತ್ತು ಲಾಕ್ಡೌನ್ ನ ಸಂದರ್ಭ. ಮಹಿಳೆಯರ ಮೇಲೆ ಆಗ್ತಿರುವಂಥ ಈ ಸಂಕಷ್ಟಗಳನ್ನು ಎದುರಿಸೋದಕ್ಕೆ ಅಂತ ಹೇಳಿ ಏನು ಮಾಡ್ಬೋದು ಅಂತ ಅಂದರೆ, ಈಗಾಗಲೇ ಮಹಿಳೆಯರು ಪೂರ್ಲಿ ಪೇಯ್ಡ್ ಜಾಬ್ಸ್ಗಳಲ್ಲಿ ವಿತೌಟ್ ಎನಿ ಬೆನಿಫಿಟ್ಸ್ ಕೆಲಸ ಮಾಡ್ತಾ ಇರೋದ್ರಿಂದ ಮಹಿಳೆಯರು ಮಾಡ್ತಿರುವಂಥ ಈ ಇನ್ಸೆಕ್ಯೂರ್ ಜಾಬ್ಸ್ಗಳಲ್ಲಿ ಆದಷ್ಟು ಶೀಘ್ರವೇ ಬೇಸಿಕ್ ಸೋಷಿಯಲ್ ಪ್ರೊಟೆಕ್ಷನ್ಸ್ಗಳನ್ನು ಅವರಿಗೆ ನೀಡಬೇಕಾಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ಗಳಾಗಿರ್ಬೋದು, ಪೇಯ್ಡ್ ಸಿಕ್ ಲೀವ್ಗಳಾಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ಗಳನ್ನು, ಇನ್ಕಮ್ ಪ್ರೊಟೆಕ್ಷನನ್ನು, ಇವುಗಳನ್ನು ಈ ಮಹಿಳೆಯರಿಗೆ ನೀಡಬೇಕಾಗುತ್ತೆ. ಈಗಾಗಲೇ ನಾವು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಅಡಿಯಲ್ಲಿ ಜನಧನ್ ಅಕೌಂಟ್ ಅನ್ನು ಹೊಂದಿರತಕ್ಕಂಥ ಹೆಣ್ಣು ಮಕ್ಕಳ ಖಾತೆಗೆ 3 ತಿಂಗಳವರೆಗೂ 500 ರೂಪಾಯಿಯನ್ನ ಸರ್ಕಾರದವರು ಹಾಕುವಂತ ಯೋಜನೆಯನ್ನ ನಾವೀಗಾಗಲೇ ಕಂಡಿದ್ದೇವೆ. ಈ ರೀತಿಯಾಗಿ ಎಕಾನಮಿಯನ್ನ ಸ್ಟಿಮ್ಯುಲೇಟ್ ಮಾಡುವಂತ ಮೆಜರ್ಸ್ ಗಳನ್ನ ತಗೊಳ್ಬೇಕಾಗುತ್ತೆ. ಕ್ಯಾಶ್ ಟ್ರಾನ್ಸ್ಫರ್ ಅನ್ನ ಮಾಡುವಂಥದ್ದು, ಕ್ರೆಡಿಟ್ಸ್ ಗಳನ್ನ, ಅಂದ್ರೆ ಅವರಿಗೆ ಹೆಚ್ಚು ಸಾಲವನ್ನ, ಲೋನ್ಸ್ ಗಳನ್ನ ನೀಡುವಂಥದ್ದು, ಬೇಲ್ಔಟ್ಸ್ ಗಳನ್ನ ನೀಡುವಂಥದ್ದು, ಅದರಲ್ಲೂ ವುಮೆನ್ ಅನ್ನೇ ಟಾರ್ಗೆಟ್ ಆಗಿ ಇಟ್ಕೊಂಡು ಮಾಡಬೇಕಾಗುತ್ತೆ ಈ ಕೆಲಸಗಳನ್ನ. ಮತ್ತು ಸರ್ವಿಸಸ್ ಗಳನ್ನ ಆನ್ಲೈನ್ ನ ಮುಖಾಂತರವಾಗಿ ಮಾಡುವಂತೆ, ಈ ಸರ್ವಿಸಸ್ ಗಳನ್ನ, ಈ ಮಹಿಳೆಯರು ನೀಡುವಂತ ಸರ್ವಿಸಸ್ ಗಳನ್ನ ಆನ್ಲೈನ್ ನ ಮುಖಾಂತರವಾಗಿ ಮಾಡುವಂತೆ ಪ್ಲಾಟ್ಫಾರ್ಮ್ಸ್ ಗಳನ್ನ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅವರಿಗೆ ಕ್ರಿಯೇಟ್ ಮಾಡಿಕೊಡ್ಬೇಕಾಗುತ್ತೆ. ಫ್ರಂಟ್ ಲೈನ್ ಆರ್ಗನೈಸೇಷನ್ಸ್ಗಳಿಂದ ಇವರಿಗೆ ಸಪೋರ್ಟ್ ಅನ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಮಹಿಳೆಯರಿಗೆ ಅಂತ ಇರುವಂತ NGOಸ್ಗಳಾಗಿರ್ಬೋದು, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆಗಿರ್ಬೋದು, ಇವರಿಗೆ ಹೆಚ್ಚಿನ ಸಪೋರ್ಟ್ ಅನ್ನ ನೀಡಬೇಕಾಗುತ್ತೆ. ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ಶೆಲ್ಟರ್ಸ್ಗಳೇನಿದೆ ಇವುಗಳನ್ನ ಹೆಚ್ಚು ಮಾಡಬೇಕಾಗುತ್ತೆ. ಇವುಗಳನ್ನ ಎಸೆನ್ಷಿಯಲ್ ಅಂತ ಹೇಳಿ ಡೆಸಿಗ್ನೇಟ್ ಮಾಡೋದ್ರ ಮುಖಾಂತರವಾಗಿ ಇವುಗಳನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ಕೋವಿಡ್-19 ಪ್ಯಾಂಡಮಿಕ್ ನಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಮಹಿಳೆಯರು ಮಾಡುವಂತ ಅನ್ಪೇಯ್ಡ್ ಡೊಮೆಸ್ಟಿಕ್ ಲೇಬರ್ ಏನಿದೆ ಇದು ಪಬ್ಲಿಕ್ ಸರ್ವಿಸಸ್ ಮತ್ತು ಪ್ರೈವೇಟ್ ಪ್ರಾಫಿಟ್ಸ್ ಗಳನ್ನ ಸಬ್ಸಿಡೈಸ್ ಮಾಡುವಂತ ಒಂದು ಲೇಬರ್ ಆಗಿದೆ. ಹಾಗಾಗಿ ಇದಕ್ಕೆ ಕೊಡುವಂತ ಮಹತ್ವವನ್ನ ನಾವು ಇನ್ನು ಮುಂದಾದ್ರೂ ಕೂಡ ನೀಡಬೇಕಾಗುತ್ತೆ. ಎಕನಾಮಿಕ್ ಮೆಟ್ರಿಕ್ಸ್ ಗಳಲ್ಲಿ, ಡಿಸಿಷನ್ ಮೇಕಿಂಗ್ ಗಳಲ್ಲಿ ಇವುಗಳನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪ್ಯಾಂಡಮಿಕ್ ಅನ್ನುವಂಥದ್ದು ಕೇವಲ ಗ್ಲೋಬಲ್ ಹೆಲ್ತ್ ಸಿಸ್ಟಮ್ ಅನ್ನ ಚಾಲೆಂಜ್ ಮಾಡ್ತಾ ಇಲ್ಲ, ಆದ್ರೆ ಈಕ್ವಾಲಿಟಿಯನ್ನ, ಹ್ಯೂಮನ್ ಡಿಗ್ನಿಟಿಯನ್ನ ಕಾಪಾಡುವಂತ, ಇದಕ್ಕೆ ಈಕ್ವಾಲಿಟಿಗೆ ಕಮಿಟ್ಮೆಂಟ್ ಅನ್ನ ತೋರಿಸುವಂತ ನಮ್ಮ ಕಮಿಟ್ಮೆಂಟ್ ಅನ್ನ ಕೂಡ ಕ್ವೆಶ್ಚನ್ ಮಾಡ್ತಾ ಇದೆ ಅಥವಾ ಚಾಲೆಂಜ್ ಮಾಡ್ತಾ ಇದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಮಹಿಳೆಯರ ಮೇಲಿರ್ತಕ್ಕಂಥ ಸಮಾನತೆಯನ್ನು ಏನು ಮಹಿಳೆಯರು ಕಳ್ಕೊಳ್ತಾ ಇದ್ದಾರೆ, ಮಹಿಳೆಯರ ಮೇಲೆ ಏನು ದೌರ್ಜನ್ಯ ಆಗ್ತಾ ಇದೆ ಅಥವಾ ಅವರುಗಳ ಕೆಲಸವನ್ನ ಅವರು ಕಳ್ಕೊಳ್ಳುವಂತ ಸ್ಥಿತಿ ಏನು ಅವರಿಗೆ ಬಂದೊದಗಿದೆ, ಇಂಥ ಸ್ಥಿತಿಯನ್ನ ಅವರಿಂದ ದೂರ ಮಾಡೋದ್ರ ಮುಖಾಂತರವಾಗಿ ಹ್ಯೂಮನ್ ಡಿಗ್ನಿಟಿಯನ್ನ ನಾವು ಕಾಪಾಡಿಕೊಳ್ಬೇಕಾಗಿದೆ. ಈಕ್ವಾಲಿಟಿಯ ಕಮಿಟ್ಮೆಂಟ್ ಅನ್ನ ನಾವು ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ವಿತ್ ವುಮೆನ್ಸ್ ಇಂಟ್ರೆಸ್ಟ್ ನಾವು ಈ ಪ್ಯಾಂಡಮಿಕ್ ಅನ್ನ ಫಾಸ್ಟರ್ ಆಗಿ ಫೈಟ್ ಮಾಡ್ಬೋದಾಗುತ್ತೆ. ಇದರ ಮುಖಾಂತರವಾಗಿ ಮೋರ್ ಈಕ್ವಲ್ ಮತ್ತು ರೆಸಿಲಿಯಂಟ್ ಕಮ್ಯುನಿಟೀಸ್ಗಳನ್ನು ಬಿಲ್ಡ್ ಮಾಡ್ಬೋದಾಗುತ್ತೆ. ಈ ಮೂಲಕ ಸೊಸೈಟಿಯ ಎಲ್ಲರಿಗೂ ಕೂಡ ಬೆನಿಫಿಟ್ ಆಗುವಂಥ ಒಂದು ಸೊಸೈಟಿಯನ್ನು ಕೂಡ ನಾವು ಕಟ್ಬೋದಾಗುತ್ತೆ. ಈ ಎಡಿಟೋರಿಯಲ್ನ ಆಧಾರದ ಮೇಲೆ ಒಂದು ಮೈನ್ಸ್ ಪ್ರಶ್ನೆಯನ್ನು ನೋಡೋದಾದರೆ, ವುಮೆನ್ ಆರ್ ಅಟ್ ಹೈ ರಿಸ್ಕ್ ನಾಟ್ ಓನ್ಲಿ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ದ ಡಿಸೀಸ್ ಬಟ್ ಮೇನ್ಲಿ ವಿತ್ ರೆಸ್ಪೆಕ್ಟ್ ಟು ಡೊಮೆಸ್ಟಿಕ್ ವೈಲೆನ್ಸ್, ಕ್ರಿಟಿಕಲಿ ಅನಲೈಸ್, ಈ ರೀತಿಯ ಪ್ರಶ್ನೆಗಳನ್ನು ನಾವು ನೋಡ್ಬೋದಾಗುತ್ತೆ. ಇದರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಸ್ಗಳು ಬರ್ತಾ ಇದೆ. ಇದು ಗ್ಲೋಬಲ್ ಆಗಿ ಕೂಡ ಡೊಮೆಸ್ಟಿಕ್ ವೈಲೆನ್ಸ್ಗೆ ಮಹಿಳೆಯರು ಈ ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ಹೆಚ್ಚು ಒಳಗಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮೈನ್ಸ್ನಲ್ಲಿ ನಾವು ಇದರ ಬಗ್ಗೆ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗಾಗಿ ಈ ರೀತಿಯ ಪ್ರಶ್ನೆಗಳಿಗೆ ನೀವು ಈಗಿನಿಂದಲೇ ಉತ್ತರಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇಂದಿನ ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ನೋಡೋಣ. ಈ ಮೊದಲ ಪ್ರಶ್ನೆಯಲ್ಲಿ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಕುರಿತಂತೆ ಕೆಳಗೆ ನೀಡಿರ್ತಕ್ಕಂಥ ಹೇಳಿಕೆಗಳನ್ನು ಗಮನಿಸಿ, ಇದರಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ನೀವು ಉತ್ತರವನ್ನು ನೀಡಬೇಕಾಗುತ್ತೆ. ಎರಡನೇ ಪ್ರಶ್ನೆಯಲ್ಲಿ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಕಂಟ್ರೀಸ್ ಆಸ್ ಆಫ್ ನೌ ಆರ್ ನಾಟ್ ಎಲಿಜಿಬಲ್ ಟು ಸೆಕ್ಯೂರ್ ದಿ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅಟ್ ದಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕೇಳ್ತಾ ಇದೆ. ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಳೋದಕ್ಕೆ ಈ ಕೆಳಗಿನ ಯಾವ ಕಂಟ್ರಿ ಎಲಿಜಿಬಲ್ ಆಗಿರೋದಿಲ್ಲ ಅನ್ನೋದನ್ನ ನಾವು ಗುರುತಿಸಬೇಕಾಗುತ್ತೆ.
ಮುಂದಿನ ಪ್ರಶ್ನೆಯಲ್ಲಿ ದಿ ಮೆಕಾಂಗ್, ಒನ್ ಆಫ್ ದಿ ಇಂಪಾರ್ಟೆಂಟ್ ರಿವರ್ಸ್ ಆಫ್ ಏಷ್ಯಾ, ಫ್ಲೋಸ್ ಥ್ರೂ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಕಂಟ್ರೀಸ್ ಬಿಫೋರ್ ಡ್ರೈನಿಂಗ್ ಇನ್ ಟು ದ ಸೌತ್ ಚೈನಾ ಸಿ ಅಂತ ಕೇಳ್ತಾ ಇದ್ದಾರೆ. ಮೆಕಾಂಗ್ ನದಿಯು ಏಷ್ಯಾದ ಒಂದು ಪ್ರಮುಖ ನದಿಯಾಗಿದ್ದು, ಈ ನದಿಯು ಸೌತ್ ಚೈನಾ ಸೀನಲ್ಲಿ ಡ್ರೈನ್ ಆಗುವ ಮೊದಲು ಈ ಕೆಳಗಿನ ಯಾವ ರಾಷ್ಟ್ರಗಳನ್ನ ಹಾದು ಹೋಗುತ್ತೆ ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ಕಡೆಯ ಪ್ರಶ್ನೆಯಲ್ಲಿ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಅಬೌಟ್ ದ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅನ್ನೋದಾಗಿದೆ. ಎಂಜಿ ನರೇಗಾದ ಕುರಿತು ಕೆಲವು ಹೇಳಿಕೆಗಳನ್ನು ನೀಡಿದ್ದಾರೆ. ಈ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ನಾವು ಗುರುತಿಸಬೇಕಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.